ಅತಿಶಯ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರಪ್ಪ. ನೀನು ಜೀವದಿಂದ ಎದ್ದ ದೇವರು ಸ್ವಾಮಿ. ಅಪ್ಪ ನಮ್ಮ ಕೂಡ ಇರುವಾತನು ಸ್ವಾಮಿ. ಅಪ್ಪ ಹಾಲೆಲೂಯಾ. ಮರಣವು ನಿನ್ನನ್ನು ಕರ್ತನೆ ಅಪ್ಪ ಬಂಧಿಸಿಡಲು ಸಾಧ್ಯವಿಲ್ಲ ಸ್ವಾಮಿ, ಯಾಕೆಂದರೆ ನೀನು ಎದ್ದಿದ್ದೀಯಪ್ಪ. ಓ ಹಾಲೆಲೂಯಾ. ರಬ ಶಿಖಿ ರಕಾರ ಧೀರದ ರಬ, ಜೀವದ ಅಧಿಪತಿಯೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ ಹಾಲೆಲೂಯಾ.
ಸ್ವರೂಪನೇ ನಿನ್ನ ಆರಾಧನೆ ಮಾಡುವೆ, ಬಿಡುಗಡೆ ಕೊಡುವವನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯ ಹೋಸನ ಹೋಸನ, ಹಲ್ಲೆಲೂಯ ಹೋಸನ ಯೆಸಯ್ಯ, ಹಲ್ಲೆಲೂಯ ಹೋಸನ, ಹಲ್ಲೆಲೂಯ. ಆತನ ಅದ್ಭುತ ಸ್ವರೂಪ, ಆತನ ಮನೆಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹೋಸನ ಹಲ್ಲೆಲೂಯ, ಹಲ್ಲೆಲೂಯ ಹೋಸನ, ಕೊರಿಯಾಲಲಮಶೆ, ಹಲ್ಲೆಲೂಯ ಹೋಸನ, ಹಲ್ಲೆಲೂಯ ಹೋಸನ, ಹಲ್ಲೆಲೂಯ ಹೋಸನ, ಓ ಹಲ್ಲೆಲೂಯ, ಹಲ್ಲೆಲೂಯ ಹೋಸನ, ಹೋಸನ, ಹಲ್ಲೆಲೂಯ ಹೋಸನ. ಸರ್ವಶಕ್ತನೇ ನಿನಗೆ ಸ್ತೋತ್ರ. ದೇವಾದಿ ದೇವನೇ, ರಾಜ್ಯಾದಿ ರಾಜನೇ, ಅದ್ಭುತ ಸ್ವರೂಪನಾದ ನನ್ನ ತಂದೆ ನಿನಗೆ ಸ್ತೋತ್ರಪ್ಪ. ಓ ಹಾಲೆಲೂಯ. ಜೀವ ಸ್ವರೂಪನಾದ ನನ್ನ ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ ನಿನಗೆ ಸ್ತೋತ್ರ. ಓ ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ, ನೀನು ಉನ್ನತನು ಸ್ವಾಮಿ. ನಮಗೆ ಬಿಡುಗಡೆಯನ್ನು ಕೊಟ್ಟಾತನಪ್ಪ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಓ ಹಾಲೆಲೂಯ. ಅಮರತ್ವವುಳ್ಳವನೇ ನಿನಗೆ ಸ್ತೋತ್ರ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಂತ ನನ್ನ ದೇವರೇ ನಿನಗೆ ಸ್ತೋತ್ರ. ಹಾಲೆಲೂಯ. ಸನ್ನ ಹಲ್ಲೆಲೂಯ ಹೋಸನ್ನ, ಹಲ್ಲೆಲೂಯ ಹೋಸನ್ನ, ಹಲ್ಲೆಲೂಯ ಹೋಸನ್ನ, ಹಲ್ಲೆಲೂಯ ಹೋಸನ್ನ, Yes, Father. Yes, Holy Spirit. Hallelujah. Yes, 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 Jesus. Wonderful God, mighty God, King of Kings, Lord of Lords. You are holy. You are almighty. Hallelujah. ಸ್ತೋತ್ರ ಯೇಸುವೆ, yes Father, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. Hallelujah. Hallelujah.
ಆರಾಧನೆ ಉಂಟಾಗಿರೋಣ. ಹಾಲೆಲೂಯಾ. ನಮ್ಮ ಕೈಗಳನ್ನ ಪರಲೋಕದ ಕಡೆಗೆ ಎತ್ತುತ್ತ ಹೇಳೋಣ. ಓ ಯೇಸುವೇ, ಯೇಸುವೇ, ದಾವೀದನ ಕುಮಾರನೇ, ನಿನಗೆ ಸ್ತುತಿ, ನಿನಗೆ ಆರಾಧನೆ, ನಿನಗೆ ಮಹಿಮೆ, ನಿನಗೆ ಘನತೆ. ಇನ್ನೊಬ್ಬನೇ ಯೋಗ್ಯನು, ದಾವೀದನ ಕುಮಾರನೇ. ಎಸ್ 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 ಎಸ್. ಎಲ್ಲ ಮಹಿಮೆ ನಿನಗೆ ರಾಜ. ಓ ಆರಾಧನೆ ನಿಮಗೆ, ಮಾನ ಪ್ರಭಾವ ನಿಮಗೆ ಸ್ವಾಮಿ. ನಿನ್ನವೇ ಪ್ರಭುತ್ವ, ನಿನ್ನವೇ ಸರ್ವವೂ ಆಗಿದೆ ದೇವರೇ. ನಿನ್ನನ್ನು ಕೊಂಡಾಡುತ್ತೇವೆ ರಾಜ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ. ನೀನು ಕೊಟ್ಟ ರಕ್ಷಣೆಗಾಗಿ, ನೀನು ಕೊಟ್ಟ ಬಿಡುಗಡೆಗಾಗಿ, ನೀನು ಮಾಡಿದ ಅದ್ಭುತಕ್ಕಾಗಿ, ನೀನು ಕೊಟ್ಟ ನಿತ್ಯತ್ವದ ಭಾಗ್ಯಕ್ಕಾಗಿ. Yes, yes, yes. Sabe, sabe, sabe. Come on, church. Uriyalaba shakale. Hallelujah. Hallelujah. ಎಲ್ಲರೂ ಸ್ವರ ಕೇಳಿಸಲಿ. Amen. Amen. Lord Jesus. Hallelujah. Wonderful Jesus. Mighty God. ಯೋಗ್ಯನು ನೀನೇ. ಹೇಳೋಣ. ಯೋಗ್ಯನು ನೀನೇ, ಯೋಗ್ಯನು ನೀನೇ ಪ್ರಭು ನನ್ನ ರಾಜನೇ ಯೇಸು. ಯೋಗ್ಯನು ನೀನೇ ಪ್ರಭು ನನ್ನ ರಾಜನೇ ಯೇಸು. ಹಿಂದಿ ಯೋಗ್ಯ ಕೇವಲ तू है, योग्य केवल तू. Yes, my Father. योग्य केवल तू. Yes, Daddy. योग्य केवल तू ही प्रभु तेरे प्रभु यीशु. प्रशंसा हो तेरी, स्तुति प्रशंसा हो तेरी. ಎಲ್ಲರೂ ಹೇಳೋಣ. ಸ್ತುತಿ ಪ್ರಶಂಸಾ हो तेरी प्रभु मेरे प्रभु यीशु. स्तुति प्रशंसा हो तेरी प्रभु मेरे प्रभु यीशु. हालेलुया, 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 हालेलुया. ಸ್ತೋತ್ರ ಯೇಸುವೇ, ಸ್ತೋತ್ರ. ಎಸ್ ಎಸ್, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಸಭೆಯಾಗಿ ಸೇರಿ ಬರಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಓ, ನಮ್ಮನ್ನು ನಡೆಸಿದ ರೀತಿಗಾಗಿ ಸ್ತೋತ್ರ. ನಮ್ಮ ಆರೋಗ್ಯದಾಯಕ ನಿನಗೆ ಸ್ತೋತ್ರ. ನಮ್ಮ ಸಮಾಧಾನ ವೇದನೆಗೆ ಸ್ತೋತ್ರ. ನಮ್ಮ ಬಲ ವೇದನೆಗೆ ಸ್ತೋತ್ರ. ನಮ್ಮ ಕೋಟೆಯೇ
ಸ್ತೋತ್ರ. ಎಲ್ಲ ಘನತೆ ನಿನಗೆ ರಾಜ. ಲಿಖಿ ಬರಹಾಸೆ ಲೇಖಾನ ದೇ ದೇವ ಏಸಪ್ಪ. ಆರಾಧನೆ ನಿನಗೆ ಸ್ವಾಮಿ, ಮಹಿಮೆ ನಿನಗೆ ಸ್ವಾಮಿ, ಮಹಿಮೆ ನಿನಗೆ ರಾಜ. ಸಭೆ 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 ಸ್ವರ ಕೇಳಿಸಲಿ. ಎಲ್ಲ ಜನರು ಕಮೋಚು. ಓರಲಾಂದಿರಿ ತೋಟಾನದೆ ಎಲ್ಲ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ರಾಜ. ಓ ಸ್ತೋತ್ರಪ್ಪ. ಸಭೆಯಾಗಿ ಸೇರಿ ಬರಲು ಕೊಟ್ಟಂತ ಒಂದು ಸುಂದರ ಅವಕಾಶಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಕೂಡ ಮಾತಾಡೋದಕ್ಕಾಗಿ ಸ್ತೋತ್ರ. ಓ ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರ, ನಿನ್ನ ಆತ್ಮನಿಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಒಂದಿನ ಸಮಯದ ತೋಟಿಯಲ್ಲಿ ನಡೆಸು, ಅಂತ್ಯದವರೆಗೂ ಕೂಡ ದೇವರ ನಡೆಸು. ಯೇಸು ನಾಮದಲ್ಲಿ ಬೇಡಿದೆನು ತಂದೆ. ಆಮೇನ್ 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 ಆಮೇನ್. ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳತಕ್ಕಂಥ ಒಂದು ಸಮಯ. ನಮ್ಮಲ್ಲಿ ದೇವರ ಸೇವಕರು ಮಹೇಶ್ ಬ್ರದರ್ ಅವರ ಮಧ್ಯಲಿದ್ದಾರೆ. ಅವರು ದೇವರ ವಾಕ್ಯವನ್ನು ಇವತ್ತು ಹಂಚಲಿಕ್ಕಿದ್ದಾರೆ. ಎಲ್ಲರೂ ನಾವು ಚಪ್ಪಾಳೆ ಪೂರ್ವಕವಾಗಿ ದೇವರ ಸೇವಕರನ್ನು ವೇದಿಕೆಗೆ ಆಹ್ವಾನಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಎಷ್ಟು ಜನ ದೇವರ ಪ್ರಸನ್ನತೆಯನ್ನು ದೇವರ ಸಮ್ಮುಖದಲ್ಲಿ ನೀವು ಅನುಭವಿಸಿದ್ರಿ ಪ್ರಿಯರೇ? ಹಲ್ಲೆಲೂಯಾ. ಆತನ ಆರಾಧಿಸುವಂಥದ್ದು, ಆತನ ಸ್ತುತಿಸುವಂಥದ್ದು ನಮಗೆ ಕೊಟ್ಟಂಥ ಒಂದು ದೊಡ್ಡ ಕೃಪೆ. ಆಮೇನ್, ಹಲ್ಲೆಲೂಯಾ. ಎಷ್ಟೋ ಜನರು ಈ ದಿನಗಳನ್ನು ಕಾಣದೆ ಹೋಗಿಯೂ ನಮಗಾದರೂ ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಾನೆ ಕರ್ತನ ಆರಾಧಿಸುವುದಕ್ಕೆ. ಆಮೇನ್, ಹಲ್ಲೆಲೂಯಾ. ಹಿಂದೇವ್ರವರು ಹಲ್ಲೆಲೂಯಾ ಕೇಳ್ತಿದ್ದಲ್ಲ ನೋಡ್ರಿ, ಗಮನಿಸ್ರಿ. ನಾನು ಯಾಕೆ ಹೇಳಿದೆ ಅಂದರೆ, ಈ ಮಾತು ಅನೇಕ ಯೌವನಸ್ಥರುಗಳು, ಅನೇಕ ಮಧ್ಯಪ್ರಾಯದಲ್ಲಿರುವವರು, ಅನೇಕ ಚಿಕ್ಕ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಈ ಲೋಕದ ಯಾತ್ರೆಯನ್ನು ಮುಗಿಸ್ತಾ ಇದ್ದಾರೆ. ಕಳೆದ ದಿನ, ನಿನ್ನೆ ದಿವಸ, ಹಿಂದಿನ ದಿವಸ ನಮ್ಮ ಸಹೋದರ ಒಬ್ಬರು ಈ ಲೋಕದ ಯಾತ್ರೆನ ಮುಗಿಸಿದರು. ವಯಸ್ಸೆಷ್ಟು ಗೊತ್ತಾ? ಕೇವಲ 37 ವರ್ಷ. ಮದುವೆ ಆಗಿದೆ, 28 ವರ್ಷದ ಹೆಂಡತಿ ಇದ್ದರು, ಮಗು ಇಲ್ಲ. ಆದರೆ ಈ ಲೋಕದ ಯಾತ್ರೆನ ಸಡನ್ನಾಗಿ ಮುಗಿಸಿಬಿಟ್ರು. ಪ್ರಿಯರೇ, ನಾನು ನಿಮ್ಮ ಹತ್ರ ಏನು ಹೇಳ್ತೀನಿ ಅಂತ ಹೇಳಿದರೆ, ದೇವರು ಕೊಟ್ಟಂಥ ಸಮಯವನ್ನು ಬಹಳ ಅಮೂಲ್ಯವಾಗಿ ಉಪಯೋಗಿಸ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಕೇವಲ ಸ್ವಲ್ಪ ಸಮಯ ಮಾತ್ರ ಇರುವಂಥದ್ದು. ಆ ಸಮಯವನ್ನು ನಾವು ಬಹಳ ಪ್ರಾಮುಖ್ಯತೆಯಿಂದ ಉಪಯೋಗಿಸಬೇಕು. ನಾವು ಆರಾಧನೆಗೆ ಬರುವಾಗ ಪೂರ್ಣ ಹೃದಯದಿಂದ ನಮ್ಮ ಕರ್ತನ ನಾವು ಆರಾಧಿಸಬೇಕು. ಆಮೇಲೆ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ಪೂರ್ಣ ಹೃದಯದಿಂದ ನಾವು ಮಾಡಬೇಕು. ಯಾವಾಗ ಕರ್ತನಿಗಾಗಿ ನಾವು ಮಾಡ್ತೀವೋ, ಕರ್ತನ ಎಲ್ಲವನ್ನ ನೆನಪಿನ ಪುಸ್ತಕದಲ್ಲಿ ಬರೆದಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನೀವು ಚೇರನ್ನು ಹಾಕಿದರೂ ಸಹ ಅದಕ್ಕೆ ಪ್ರತಿಫಲ ಕರ್ತನಲ್ಲಿ ಉಂಟು. ನೀವು ಕಸವನ್ನು ಗುಡಿಸಿದರೆ ಸಹ ಅದಕ್ಕೆ ಪ್ರತಿಫಲ ಉಂಟು. ಕೀರ್ತನೆಗಾರ ಹೀಗೆ ಹೇಳ್ತಾರೆ, ನನಗೆ ಬಹಳ ಇಷ್ಟ ಆ ವಾಕ್ಯ. ಹೇಗಂತೆ, ದೇವರೇ, ನಿನ್ನ ಆಲಯದಲ್ಲಿ ಗುಬ್ಬಿಗಳಿದಲ್ಲ, ಆ ಗುಬ್ಬಿಗಳಿಗೆ ನಿನ್ನ ಆಲಯದಲ್ಲಿ ಏನಿದೆ ಅಂತೆ, ಅದಕ್ಕೆ ಸ್ಥಳ, ಅದಕ್ಕೊಂದು ಪ್ಲೇಸಸ್ ಇದೆ. ಹಾಗೆ ನನ್ನ ಮನಸ್ಸು ನಿನಗಾಗಿ ಆತೊರಿತಿದೆ ದೇವರೇ. ಜಿಂಕೆ ಯಾವ ರೀತಿಯಾಗಿ ನೀರಿಗೆ ಆತೊರೆಯುತ್ತದೋ ಆ ರೀತಿಯಾಗಿ ನನ್ನ ಮನಸ್ಸು ನಿನಗಾಗಿ ಆತೊರಿತಿದೆ. ಅದರ ಅರ್ಥ ಅವನು ಯಾವಾಗಲೂ ದೇವರನ್ನು ಬಯಸುವಂಥ ಹೃದಯವುಳ್ಳವನಾಗಿದ್ದ. ಆಮೇನ್. ಅದರಿಂದ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕರ್ತನು ಕೊಡುವಂಥ ಸಮಯವನ್ನು ಬಹಳ ಅಮೂಲ್ಯವೆಂದು ಎನಿಸಿರಿ.
ಒಬ್ಬ SSLC ಎಕ್ಸಾಮ್ ಬರೆಯುವಂಥ ವ್ಯಕ್ತಿ, ಒಬ್ಬ ಹುಡುಗನಿಗೆ ಒಂದು ಸಮಯ ಇರ್ತದೆ. ಯಾವಾಗ SSLC ಎಕ್ಸಾಮ್ಸ್ಗಳನ್ನ ಬರೆಯುವಾಗ ಅವನಿಗೆ ಬಹಳ ಪ್ರಾಮುಖ್ಯತೆ ಸಮಯ. ಆ ಸಮಯದಲ್ಲಿ ಅವನು ಬೇಕಾಬಿಟ್ಟಿಯಾಗಿ ಬರೆಯುವುದಿಲ್ಲ. ಅವನೊಂದು ಶ್ರದ್ಧೆಯಿಂದ ಹೋಗಿ ಕ್ಲೀನಾಗಿ ಬರೆದು ನಾನು ಪಾಸ್ ಆಗಬೇಕು, ಯಾಕೆ ಮುಂದಿನ ಗ್ರೇಡಿಗೆ ಹೋಗಬೇಕೆಂಬುದಾಗಿ. ನಮಗೆ ಮುಂದಿನ ಗ್ರೇಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮಗೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಸಮಯವನ್ನು, ನಮಗೆ ಕೊಡಲ್ಪಟ್ಟಂಥ ಸಮಯವನ್ನು, ಅದು ಬಹಳ ಅಮೂಲ್ಯವಾಗಿ ಇದು ನನಗೆ ಕೊಡಲ್ಪಟ್ಟಂಥದ್ದು. ಕರ್ತನು ನನಗೆ ನೇಮಿಸಿದಂಥ ದಿನ, ಅದನ್ನು ನಾನು ಬಹಳವಾಗಿ ನಾನು ಉಪಯೋಗಿಸಬೇಕೆಂಬುದಾಗಿ ಪೂರ್ಣ ಹೃದಯದಿಂದ ನಾವು ಉಪಯೋಗಿಸಬೇಕು. ಆಮೇನ್, ಹಲ್ಲೆಲೂಯ. ಕರ್ತನು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಸಭಾಪಾಲಕರಾಗಿರುವಂಥ ಪಾಸ್ಟರ್ ಜಾನ್ಸನ್ ಕೋಟೆನವರಿಗಾಗಿಯೂ, ಅದೇ ರೀತಿಯಾಗಿ ಸಿಸ್ಟರ್ ಜಾಯ್ಸಿ ಕೋಟೆನವರಿಗಾಗಿಯೂ ನಾನು ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯ. ಕೊಟ್ಟಂಥ ಕೇಳುವಂಥ ವಾಕ್ಯವನ್ನು ಕೇಳುವಂಥ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಪ್ರಿಯರೇ, ದೇವರು ಒಳ್ಳೆಯವನು. ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ನಾವು ತೆಗೆದುಕೊಂಡು ಹೋಗುವ. 91ನೇ ಕೀರ್ತನೆಯ 14ನೇ ವಾಕ್ಯದ 2ನೇ ಭಾಗವನ್ನು ನಾವು ಯಾರಾದರೂ ಒಬ್ಬರು ನಾವು ಓದುವ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ದೇವರ ವಾಕ್ಯ ಹೇಳ್ತದೆ, ನನ್ನ ನಾಮವನ್ನು, ಯಾರ ನಾಮವನ್ನು ನಾವು ನೀವು ಸೇವಿಸುವಂಥ ಯೇಸುವಿನ ನಾಮವನ್ನು ಅರಿತವನಾದ್ದರಿಂದ ಅವನಿಗೆ ಉದ್ಧಾರ ಅಂತೆ. ಅಲ್ಲಿ ಎಲ್ಲೂ ಬರೀಲಿಲ್ಲ ಅವನು ಓದಿದರೆ ಉದ್ಧಾರ, ಅವನು ಕೆಲಸ ಮಾಡಿದರೆ ಉದ್ಧಾರ. ನಾವು ಓದಬೇಕು, ಕೆಲಸವನ್ನು ಮಾಡಬೇಕು. ಆದರೆ ಆತ್ಮಿಕ ಮಕ್ಕಳಾದ, ದೇವರ ಮಕ್ಕಳಾದಂಥ ನಮಗೆ ದೇವರನ್ನ ಅರಿಯುವಂಥದ್ದೇ ಉದ್ಧಾರ. ಹಲ್ಲೆಲೂಯ. ಎಲ್ಲಿ ಉದ್ಧಾರ ಇದೆ? ದೇವರನ್ನು ಅರಿಯುವಂಥದ್ದೇ. ನಮಗಾಗಿ ನಿಮಗಾಗಿ ಜೀವವನ್ನು ಕೊಟ್ಟಂತಹ ಯೇಸುವನ್ನು ಅರಿಯುವಂಥದ್ದೇ ಉದ್ಧಾರ. ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆಂದರೆ, ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, ಅವನ ಪತ್ರಿಕೆಗಳನ್ನು ಬರೆಯುವಾಗ, ನಾನು ಕ್ರಿಸ್ತ ಯೇಸುವನ್ನು ಅರಿಯುವುದೇ ಶ್ರೇಷ್ಠವೆಂದೆನಿಸ್ತೇನೆ. ನಾನು ಯಾವುದನ್ನು ಕ್ರಿಸ್ತ ಯೇಸುವನ್ನು ಅರಿಯುವುದೇ ನಾನು ಬಹಳ ಶ್ರೇಷ್ಠತೆ ಅಂತ ಎಣಿಸ್ತೀನಿ. ಯಾಕೆ? ಈ ಲೋಕದ ಎಲ್ಲ ನನಗಿರುವಂಥ ಪದವಿಯನ್ನು, ನನಗಿರುವಂಥ ಹಣವನ್ನು, ನನಗಿರುವಂಥ ಆಸ್ತಿಯನ್ನು, ಅಂತಸ್ತನ್ನು ಎಲ್ಲವನ್ನು ನಾನು ಏನಂತ ಎಣಿಸ್ತೇನೆ? ಹೇಳ್ರಿ, ಏನಂತ ಎಣಿಸ್ತೇನೆ? ನಾವು ಹೇಳ್ಬೋದಾ ಈ ಸ್ಟೇಟ್ಮೆಂಟ್ನ? ನಮಗೆ ಅದೇ ಮುಖ್ಯ ಅಂತ ಹೇಳ್ತೀವಿ. ಆದರೆ ಪ್ರಿಯರೇ, ನಮಗೆ ಹಣ, ಆಸ್ತಿ, ಅಂತಸ್ತು ಎಲ್ಲ ಪ್ರಾಮುಖ್ಯವೇ. ಅದು ನಮಗೆ ಬರ್ತದೆ, ಅದು ನಮಗೆ ಕ್ರಿಸ್ತನಲ್ಲಿ ದೇವರು ಅನುಗ್ರಹಿಸ್ತಾನೆ. ಆದರೆ ದೇವರು ವಾಕ್ಯ ಏನು ಹೇಳ್ತದಂದರೆ, ಆತನನ್ನು ಅರಿಯುವುದೇ ಶ್ರೇಷ್ಠತೆ. ಇವತ್ತು ನೀವು ಯೇಸುವನ್ನು ಅರಿಯುವುದೇ ಮುಖ್ಯವಾದಂಥ ಸಂಗತಿ. ಯೇಸುವನ್ನು ಅರಿಯುವುದೇ ನಮಗೆ ಉದ್ಧಾರ. ಪಕ್ಕದವರಿಗೆ ಕೈ ಹಿಡಿದು ಹೇಳ್ರಿ, ನಿಮಗೆ ಉದ್ಧಾರ ಕ್ರಿಸ್ತ ಯೇಸುವನ್ನು ಅರಿಯುವುದೇ. ಹಲ್ಲೆಲೂಯ, ಹಲ್ಲೆಲೂಯ. ಉದ್ಧಾರ ಅಂತ ಹೇಳುವಾಗ ಅನೇಕ ಸಂಗತಿಗಳಿದೆ. ಉದ್ಧಾರ ಅಂತ ಹೇಳುವಾಗ ನಿಮ್ಮ ಕೆಲಸದಲ್ಲಿ ಉದ್ಧಾರ, ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಉದ್ಧಾರ, ಅಷ್ಟೇನಾ? ನಿಮ್ಮ ಆರೋಗ್ಯದಲ್ಲಿ ಉದ್ಧಾರ. ಹಲ್ಲೆಲೂಯ. ನೀವಿರುವಂಥ ಪ್ರಾಂತ್ಯದಲ್ಲಿ ಉದ್ಧಾರ. ಯಾಕೆ ಯೇಸು ಸ್ವಾಮಿ ಹೇಳಿದ್ರು ಅಂದರೆ, ಈ ಲೋಕದಲ್ಲಿ ನೀವು ಬೆಳಕಂತ ಯಾಕೆ ಹೇಳಿದ್ರು ಗೊತ್ತಾ? ಅವರನ್ನ ನಾವು ಅರಿಯುವಾಗ ಈ ಲೋಕದಲ್ಲಿ ಎಲ್ಲ ವಿಷಯಗಳಲ್ಲಿ ಆಶ್ವಾಸಲ್ಪಟ್ಟವರಾಗಿರ್ತೀವಿ. ನಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸ್ತದೆ. ಆಮೇನ್, ಹಲ್ಲೆಲೂಯ. ಇವತ್ತು ಅನೇಕರಿಗೆ ಯೇಸುವನ್ನು ಅರಿಯುವಂಥದ್ದು ಬೇಡ, ಯೇಸುವನ್ನು ತಿಳಿಯುವಂಥದ್ದು ಬೇಡ. ಪೌಲನು ಹೀಗೆ ಹೇಳ್ತಾನೆ, ನಾನು ಇನ್ನೂ ನಿನ್ನನ್ನು ಅರಿಬೇಕು ಸ್ವಾಮಿ. ನಿನ್ನ ಪ್ರೀತಿ ಉದ್ದ ಎಷ್ಟು, ಅಗಲ ಎಷ್ಟಿದೆ, ಎತ್ತರ ಎಷ್ಟಿದೆ. ಇದನ್ನು ಬರೆಯುವಾಗ, ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಬರೆಯುವಾಗ ಅಪೊಸ್ತಲನಾದ ಪೌಲನು ಸೆರೆ ಮನೆಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ಆತನ ಪ್ರೀತಿಯನ್ನು ನಾನು ಇನ್ನೂ ಅರಿಬೇಕು. ಎಷ್ಟು ಜನ ನಮ್ಮ ಹೃದಯಗಳಲ್ಲಿ ಇಂಥ ಒಂದು ಆಸೆ ಇದೆ, ದೇವರೇ ನಾನು ಇನ್ನೂ ನಿನ್ನನ್ನು ಅರಿಬೇಕು. ಇವತ್ತು ಅನೇಕ ಜನರು ಉದ್ಧಾರ ಆಗಲಿಕ್ಕೆ ಅನೇಕ ಸ್ಕೀಮ್ಸ್ಗಳಿಗೆ ಸೇರ್ತಾರೆ. 100 ರೂಪಾಯಿ ಹಾಕಿದರೆ 200 ರೂಪಾಯಿ ಸಿಗ್ತದೆ, 10,000 ಹಾಕಿದರೆ 20,000 ಸಿಗ್ತದೆ. ಟ್ರೇಡಿಂಗ್ಸ್ ಎಲ್ಲ ಮಾಡ್ತಾರೆ. ಅಲ್ಲಿ ನಾವು ಡೆಪಾಸಿಟ್ ಮಾಡಿದರೆ ಅಷ್ಟು ಉದ್ಧಾರ ಆಗ್ತೀವಿ. ಇಲ್ಲ, ಎಲ್ಲೂ ಸಹ ಉದ್ಧಾರ ಇಲ್ಲ. ಪೂರ್ವಣದಿಂದಾಗಲಿ ಪಡುವಣದಿಂದಾಗಲಿ ಎಲ್ಲೂ ಸಹ ಉದ್ಧಾರ ಬರುವುದಿಲ್ಲ. ಕಾಡಿನಿಂದನೂ ಉದ್ಧಾರ ಬರುವುದಿಲ್ಲ, ಬೆಟ್ಟದಿಂದನೂ ಉದ್ಧಾರ ಬರುವುದಿಲ್ಲ, ಎಲ್ಲಿಂದ ಉದ್ಧಾರ ಬರುವುದಿಲ್ಲ. ಉದ್ಧಾರ ಬರುವಂಥದ್ದು ನಾನು ನೀವು ಸೇವಿಸುವ ಯೇಸುವಿನಿಂದಲೇ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಬೇಸರ ಆಗ್ತಿದೆಯಾ?
ನೀವು ಕೆಲಸ ಮಾಡಬೇಡಿ ಅಂತ ಹೇಳ್ತಿಲ್ಲ, ನೀವು ಓದಬೇಡಿ ಅಂತ ಹೇಳ್ತಿಲ್ಲ. ಅದರ ಮಧ್ಯದಲ್ಲಿ ಯೇಸುವನ್ನು ಪ್ರತಿದಿನ ಹುಡುಕ್ರಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಅದು ನಿಮ್ಮ ಜೀವಿತವನ್ನು ಉದ್ಧಾರಕ್ಕೆ ನಡೆಸ್ತದೆ. ನಾನು ಹೇಳಿದೆ, ಒಂದು ಉದ್ಧಾರ ನಮ್ಮ ಜೀವಿತದಲ್ಲಿ ನಾವು ಇರುವಂಥ ಪ್ರಾಂತ್ಯಗಳಲ್ಲಿ ನಮ್ಮನ್ನು ಉದ್ಧಾರ ಮಾಡ್ತದೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ಇವರು ಯೇಸುವನ್ನು ಹಿಂಬಾಲಿಸುವವರು. ಎಷ್ಟು ಜನರ ಕುಟುಂಬಗಳಲ್ಲಿ ನಿಮ್ಮ ಮನೆ ಅಕ್ಕಪಕ್ಕದವ್ರು ಹೇಳ್ತಾರಾ? ಇಲ್ಲ, ಅವ್ರ ಹತ್ರನೇ ಜಗಳ ಮಾಡ್ಕೊಂಡಿದ್ದೀವ. ಪಕ್ಕದ ಮನೆಯವರು ನೋಡಿ ಹೇಳಬೇಕು ನಮ್ಮನ್ನು, ಇವರು ಏನಂತೆ ಯೇಸುವನ್ನು. ಕಳೆದ ವಾರದಲ್ಲಿ ಒಂದು ಸಂಗತಿ ಆಯಿತು. ನಾನು ನಿಮಗೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಅರ್ಥ ಆಗ್ತದೆ. ಒಂದು ಯೇಸುವನ್ನು ನಂಬಿರುವಂಥ ಒಂದು ಸ್ತ್ರೀ, ಪಕ್ಕದ ಮನೆಯವರು ಯೇಸುವನ್ನು ನಂಬಿಲ್ಲ. ಇವರು ಯೇಸುವನ್ನು ನಂಬಿರುವಂಥವರು ಒಂದು ಪಕ್ಕದ ಮನೆಯಲ್ಲಿ ಏನೋ ಒಂದು ಸ್ಟೆಪ್ಸ್ ಹತ್ರ ಏನೋ ಒಂದು ವಸ್ತುವನ್ನು ಇಟ್ಟಿರ್ತಾರೆ. ಯೇಸುವನ್ನು ನಂಬೋದವ್ರು ಬಂದು ತುಂಬ ದಿವಸ ಆಯ್ತಲ್ಲ ಇದನ್ನು ತೆಗೀರಿ ಅಂತ ಪ್ರೀತಿಯಲ್ಲಿ ಹೇಳಿದ್ರಂತೆ. ಇವರಿಗೆ ಕೋಪ ಬಂತು, ನಮಗೆ ಹೇಳ್ತೀರಾ ಅಂತೇಳಿ ಕೆಟ್ಟ ಮಾತನ್ನು ಜಗಳ ಎಲ್ಲ ಮಾಡಿದ್ರಂತೆ. ಸ್ವಲ್ಪ ಹೊತ್ತು ಆದಮೇಲೆ ಹೋಗಿ ಯಾರಿಗೂ ಯೇಸುವಿನ ಬಗ್ಗೆ ಹೇಳ್ತಿದ್ರಂತೆ. ಅವರ ಮಗ ಕೇಳಿದಂತೆ, ಎಲ್ಲಿಗೆ ಹೋಗಿದ್ರಿ? ಅಲ್ಲ, ಸುವಾರ್ತೆ ಸಾರಲಿಕ್ಕೆ. ಅವನು ಸರಿ ಬೈದ. ಇಲ್ಲಿ ಜಗಳ ಮಾಡಿ, ಇಲ್ಲಿ ಬೈದು, ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರ್ತಿದ್ದೀರಾ? ನೋಡ್ರಿ, ನಮ್ಮ ದೇವ ಜನರ ಸಾಕ್ಷಿ. ಹಲ್ಲೆಲೂಯಾ. ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮಗೆ ಉದ್ಧಾರ ಬರುವಾಗ ನಮ್ಮ ಪಕ್ಕದ ಮನೆಯವರು ನಮ್ಮನ್ನು ಗುರುತಿಸ್ತಾರೆ. ಹಲ್ಲೆಲೂಯಾ. ಇದೇ ನಿಜವಾದ ಉದ್ಧಾರ. ಇವತ್ತು ನೀವು ಉದ್ಧಾರ ಆಗಿರ್ಬೋದು, ಮನೆಗಳಿರ್ಬೋದು, ಆಸ್ತಿಗಳಿರ್ಬೋದು, ಅಂತಸ್ತುಗಳಿರ್ಬೋದು, ಒಂದು ವೇಳೆ ಏನೂ ಇಲ್ಲದೆ ಇರ್ಬೋದು. ಆದರೆ ನಿಮ್ಮ ಪಕ್ಕದ ಮನೆಯವರು ನಿಮ್ಮನ್ನು ನೋಡಿ ಹೇಳಬೇಕು, ಇವರು ಉದ್ಧರಿಸಲ್ಪಟ್ಟವರು. ಹಲ್ಲೆಲೂಯಾ. ಯೇಸುವಿನಿಂದ ಆಶೀರ್ವದಿಸಲ್ಪಟ್ಟವರು, ಇವರು ಯೇಸುವಿನಿಂದ ನೇಮಿಸಲ್ಪಟ್ಟವರು. ಈ ಕುಟುಂಬ ಯೇಸುಗಾಗಿ ಜೀವಿಸ್ತಾ ಇದೆ. ಹಲ್ಲೆಲೂಯಾ. ಪಕ್ಕದ ಮನೆಯವರು ಹೇಳಬೇಕು. ಯಾಕೆ? ಅದಕ್ಕೆ ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 10ನೇ ವಾಕ್ಯ ಏನು ಹೇಳ್ತದೆ ವಾಕ್ಯ? ಓದ್ರಿ ಒಮ್ಮೆ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 10ನೇ ವಾಕ್ಯನ, ಸಾರಿ ಒಂದು ನಿಮಿಷ, 9ನೇ ವಾಕ್ಯ ನಾನು ನೆನೆಸ್ತೇನೆ. 7ನೇ ವಾಕ್ಯ, 8ನೇ ವಾಕ್ಯ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಯೇಸುವಿನ ಉದ್ಧಾರ ಹೇಗೆ ಅಂತ ಹೇಳ್ತದೆ ಅಂದರೆ, ಮೊದಲು ನಾವು ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನು ಯಾರ ಮೇಲೆ ಬರಲು ಹೇಳ್ರಿ? ನಮ್ಮ ಮೇಲೆ ಬರಲು. ನಾವು ಎಲ್ಲಿ? ನಮ್ಮ ಊರಿನಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ದೇಶಗಳಲ್ಲಿ ನಾವೇನಾಗಿರ್ತೇವೆ? ಸಾಕ್ಷಿಗಳಾಗಿರ್ತೇವೆ. ಪಕ್ಕದವರಿಗೆ ಕೈ ಹಿಡಿದು ಕೇಳ್ರಿ, ನೀವು ಸಾಕ್ಷಿಗಳಾಗಿದ್ದೀರಾ? ಬೇಸರ ಮಾಡೋದಿಲ್ಲ, ಕೇಳ್ರಿ. ಅವರು ನೀವು ಸಾಕ್ಷಿಗಳಾಗಿದ್ದೀರಾ ಕೇಳ್ರಿ. ಅನೇಕ ಜನರಿಗೆ ಕಷ್ಟ ಆಗ್ತದೇನೋ ಅಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಉದ್ಧಾರ ಅನ್ನಂತ ಹೇಳುವಂಥದ್ದು, ನಾನು ಆಶ್ವಾದಿಸಲ್ಪಟ್ಟಿದ್ದಾರೆ, ನಾನು ಕ್ರಿಸ್ತನಲ್ಲಿದ್ದೇನೆ, ನಾನು ಕರೆದ ತಕ್ಷಣ ಅದಲ್ಲ ಉದ್ಧಾರ. ಉದ್ಧಾರ ಅನ್ನುವಂಥದ್ದು ನನ್ನ ಪಕ್ಕದ ಮನೆಯನ್ನು ಫಸ್ಟ್ ಸಾಕ್ಷಿ ಕೊಡಬೇಕು. ಇವರು ಯೇಸುವಿನ ಮಕ್ಕಳು, ಇವರು ಕ್ರಿಸ್ತನಿಗಾಗಿ ಹೋಗ್ತಿದ್ದಾರೆ. ಯೇಸುವನ್ನು ಅರಿಯದೇ ಇರುವಾಗ ವಿಚಿತ್ರವಾಗಿದ್ದರು, ಈಗ ಯೇಸುವಿನ ಅರಿತರಾದಮೇಲೆ ಮನುಷ್ಯರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಸಾಕ್ಷಿ ನಿಮ್ಮ ಕುಟುಂಬಗಳಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಒಳಗೆ ಬರುವಾಗ ನೀವು ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ ಅಂತ ಹೇಳಿ ಮಾರನೇ ದಿವಸ ಹೋಗಿ ಅಲ್ಲಿ ಪಕ್ಕದ ಮನೆಯವರ ಹತ್ರ ಜಗಳ ಮಾಡೋದಲ್ಲ. ಏನಂತ ಹೇಳಿ? ನನ್ನ ದೇಹದಲ್ಲಿ ಉಸಿರಿರುವ ತನಕ ಏನು ಸಾಕ್ತಿರ್ತದೆ? ಸ್ತುತಿ ಆರಾಧನೆ. ಪಕ್ಕದ ಮನೆಯವರ ಹತ್ರ ಮಾರನೇ ದಿವಸ ಹೋಗಿ ಏನಾಗಿರ್ತದೆ? ಇದಲ್ಲ ಉದ್ಧಾರ, ಇದಲ್ಲ. ಅನೇಕ ಜನರು ಇವತ್ತು ಯಾಕೆ ಕ್ರೈಸ್ತತ್ವ ಇನ್ನೂ ಅನೇಕ ಕಡೆ ಹರಡಲಿಲ್ಲ ಅಂತ ಹೇಳಿದರೆ ನಾವೇ ಕಾರಣ. ನಮ್ಮ ಪಕ್ಕದ ಮನೆಯವರು ನಮ್ಮನ್ನು ನೋಡಿ ಗುರುತಿಸ್ತಾ ಇಲ್ಲ, ನಮ್ಮೊಟ್ಟಿಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ.
ಅಯ್ಯೋ ಅವ್ರ ಹತ್ರ ಹೋದ್ರೇನಾ. ಇನ್ನೂ ಅನೇಕ ಜನರು ಹೇಳ್ತಾರೆ ಏಸು ಏಸು ಅಂತ ಹೋಗಿ ಅವರ ಜೀವನವೇ ಹಾಳಾಯಿತು. ಕಾರಣ ಏನು? ನಾವು ಕಾರಣ. ಇವತ್ತು ಪ್ರಿಯರೇ, ನಮ್ಮ ಜೀವಿತ ಅದು ಸಾಕ್ಷ್ಯ ಜೀವಿತ ಆಗಬೇಕು. ಏಸುವನ್ನು ಅರಿತರೆ ನಾವು ಉದ್ಧಾರ ಆಗ್ತೇವೆ. ಆಮೇಲೆ ಯಾವುದರಲ್ಲಿ ಉದ್ಧಾರ? ಫಸ್ಟು ಉದ್ಧಾರ ನಾವು ಸಾಕ್ಷಿಗಳಾಗ್ತೇವೆ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ನೀವು ಆಗೋದಾದರೆ ಅನೇಕರಿಗೆ ನೀವು ಆಶ್ವಾಸಲ್ಪಟ್ಟವರಾಗಿರ್ತೀರ. ನಿಮಗೆ ಗೊತ್ತಾ, ನಾನು ಯೇಸುವನ್ನು ಅರಿಯುವುದಕ್ಕಿಂತ ಮುಂಚೆ ನನ್ನ ಸಾಕ್ಷಿಯೊಂದಿಗೆ ನಾನು ಪ್ರಾರಂಭ ಮಾಡಿ ನಾನು ಪ್ರಸಂಗಿಸ್ತೇನೆ. ಗಮನಿಸಿರಿ, ನಾವು ಯೇಸುವನ್ನು ಅರಿಯದ ಕುಟುಂಬದಲ್ಲಿ ನಾನು ಹುಟ್ಟಿದೆ. ನಮ್ಮ ಕುಟುಂಬ ಯೇಸುವನ್ನು ಅರಿಯದ ಕುಟುಂಬದಲ್ಲಿ ಬಂತು. ಹೇಗೆ ನಾವು ಯೇಸುವನ್ನು ಕಂಡುಕೊಂಡ್ವಿ ಅಂತ ಹೇಳಿದ್ರೆ, ನನ್ನ ತಾಯಿಗೆ ಮಾಟ ಮಂತ್ರದ ಶಕ್ತಿಯಿಂದ ಬಳಲ್ತಾ ಇರುವಾಗ ಯಾರೋ ಒಬ್ಬರು ನಮ್ಮ ಫ್ರೆಂಡ್, ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟ್ನ ತಂದೆ ತಾಯಿ ಬಂದು ಅವರಿಗೆ ಸುವಾರ್ತೆಯನ್ನು ಹೇಳಿದರು. ನಾವು ಎಲ್ಲ ಕಡೆ ಹೋಗಿ ಬಂದ್ವಿ. ನನ್ನ ತಾಯಿ ಮೆಂಟಲ್ ಆಗಿದ್ದರು. ಎಲ್ಲಿ ತನಕ ಅಂತ ಹೇಳಿದರೆ ಸಾಯುವ ತನಕ. ಈಗ ಸಾಯುವುದಂದರೆ ಹೇಳಿದರೆ ಅವರು ಲಾಸ್ಟಿಗೆ ಬಾಯಿಗೆ ನೀರು ಬಿಡ್ತಾರೆ, ಗೊತ್ತುಂಟಾ? ಅದನ್ನು ಸಹ ತಗೊಂಡಿದ್ರು. ನಾನು ಚಿಕ್ಕ ಹುಡುಗ, ಯವನಸ್ಥ, 5ನೇ ಕ್ಲಾಸ್ ಹುಡುಗ, 4ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗ. ನಾನು ಗ್ರೌಂಡಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ದೊಡ್ಡ ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಿದ್ದೆ. ನನ್ನ ಫ್ರೆಂಡ್ ಹೇಳ್ತಿದ್ದಾನೆ, ನಿನ್ನ ತಾಯಿಯಲ್ಲಿ ಸಾಯ್ತಿದ್ದಾರೆ, ಬಾಯಿಗೆ ನೀರು ಬಿಟ್ಟಾಗಿದೆ ಅಂತ. ಅಷ್ಟು ಮೆಂಟಲ್ ಆಗಿದ್ದರು, ಅಷ್ಟು ಹುಚ್ಚರಾಗಿದ್ದರು. ನನಗೆ ಆಟ ಆಡುವಂಥ ಸಮಯದಲ್ಲಿ ಸ್ಕೂಲ್ ಸಮಯದಲ್ಲಿ ರಜೆ ಕೊಡ್ತಾರಲ್ಲ, ಆ ಸಮಯದಲ್ಲಿ ನನಗೆ ಸಮಯವೇ ಇಲ್ಲ, ಅವ್ರನ್ನ ನೋಡ್ಕೊಳ್ಬೇಕು. ನಮಗೆ ದುಃಖ ಬಹಳ. ಒಂದು ತಾಯಿ ತನ್ನ ಮಕ್ಕಳ ಹತ್ರ ನಾನು ಸಾಯ್ತಿದ್ದೇನೆ ಅಂತ ಹೇಳುವಾಗ ಹೇಗೆ ಆಗ್ಬೋದು? ಇಂಥ ಪರಿಸ್ಥಿತಿಯಲ್ಲಿರುವಾಗ ಒಂದು ಕುಟುಂಬ ನಮಗೆ ಸುವಾರ್ತೆನ ಕೊಡ್ತು. ಆ ಕುಟುಂಬ ಸುವಾರ್ತೆನ ಕೊಟ್ಟ ನಂತರ ನಾವು ಪ್ರಾರ್ಥನೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಊರಿನಲ್ಲಿ ಪ್ರಾರ್ಥನೆಗೆ ಹೋಗ್ತಾ ನಮ್ಮ ಊರಿನಲ್ಲಿ ನಾವಿರುವಂಥ ಏರಿಯಾದಲ್ಲಿ ಫಸ್ಟು ರಕ್ಷಣೆ ಹೊಂದಿದ ಕುಟುಂಬ ನಾವು. ಹೋಗಲಿಕ್ಕೆ ಪ್ರಾರಂಭಿಸಿದ್ವಿ, ಒಂದು ಆಲಯಕ್ಕೆ ಹೋಗಲಿಕ್ಕೆ ಪ್ರಾರಂಭಿಸಿದ್ವಿ. ಹೋಗಿ ಸ್ವಲ್ಪ ದಿನ ಆಗುವಾಗ ಅಲ್ಲಿ ಎಲ್ಲ ಗಲಾಟೆಗಳಾಗಲಿಕ್ಕೆ ಪ್ರಾರಂಭಿಸ್ತು. ನನ್ನ ತಂದೆ ನಮ್ಮ ಪಾಸ್ಟರ್ನ ಅಲ್ಲಿರುವಂಥ ಸೇವಕರನ್ನು ಉಳಿಸ್ಲಿಕ್ಕಾಗಿ ಹೋಗಿ ನನ್ನ ತಂದೆಗೆ ಸರಿ ಪೆಟ್ಟು ಬಿತ್ತು. ನನಗೆ ಭಾಳ ದುಃಖ ಆಯಿತು. ಏನು ದೇವ್ರೆ, ನನ್ನ ತಂದೆ ನನ್ನ ಸೇವಕರನ್ನು ಉಳಿಸ್ಲಿಕ್ಕಾಗಿ ಅವತ್ತು ಒಂದು ವೇಳೆ ನಾನು ಹೋಗದಿದ್ದರೆ ಪಾಸ್ಟರಿಗೆ ಸರಿ ಪೆಟ್ಟು ಬೀಳ್ತಿತ್ತು. ಅದಾದ ನಂತರ ಊರಿನಿಂದ ಬಹಿಷ್ಕಾರ ಬಂತು. ನಮ್ಮ ಕುಟುಂಬ ಒಂದೇ ಒಂದು ಕುಟುಂಬ, ಯೇಸುವನ್ನು ಅರಿಯದ ಕುಟುಂಬ. ಯಾವುದಕ್ಕೂ ನಾವು ಹಿಂಜರಿಲಿಲ್ಲ. ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಯೇಸುಗಾಗಿ ಜೀವಿಸ್ತೇವೆ ಎಂಬುದಾಗಿ ತೀರ್ಮಾನಿಸಿದ್ವಿ. ನಾನು ಚಿಕ್ಕ ಹುಡುಗ, ಇನ್ನೂ ನಾನು ಸೇವೆಗೆ ಬಂದಿಲ್ಲ. ಯೇಸುವನ್ನು ಸ್ವಲ್ಪ ಸಹ ನನಗೆ ಅರಿವಿಲ್ಲ. ಯೇಸುಗಾಗಿ ನಾವು ಜೀವಿಸ್ತೇವೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡ್ವಿ. ಪ್ರಿಯರೇ, ಇವತ್ತು ಅದೇ ಊರಿನಲ್ಲಿ ನಾವು ಜೀವಿಸ್ತಿದ್ದೀವಿ. ಎಲ್ಲ ಜನರ ಮುಂದೆ ನಮ್ಮ ತಲೆಗಳು ಎತ್ತಲ್ಪಟ್ಟಿದೆ. ನಾವು ಆಶ್ವಾಸಲ್ಪಟ್ಟಂಥ ಕುಟುಂಬವಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಅಕ್ಕಪಕ್ಕ ಅನೇಕ ಉಪದ್ರವಗಳ ಮಾಡ್ತಾರೆ, ಇಲ್ಲಿ ತನಕ ಮಾಡ್ತಿದ್ದಾರೆ. ನಮ್ಮ ಅಮ್ಮ ಗಿಡಗಳನ್ನು ನೆಡುವಾಗ ಅದಕ್ಕೆ ಔಷಧಿ ತಂದು ಹಾಕೋದು, ಅದು ಬೆಳಿಬಾರ್ದಂಥ ಅನೇಕ ಕುತಂತ್ರಗಳನ್ನು ಮಾಡ್ತಾರೆ. ಆದರೆ ನಾನು ಸೇವಿಸುವಂಥ ಯೇಸು ಎಂದಿಗೂ ಕೈ ಬಿಟ್ಟಿಲ್ಲ. ನಾವು ಸೇವಿಸುವಂಥ ಯೇಸು ಯಾವತ್ತೂ ಕೈ ಬಿಟ್ಟಿಲ್ಲ. ಒಂದು ದಿವಸ ಏನಾಯಿತು ಗೊತ್ತುಂಟಾ? ನನ್ನ ಅಜ್ಜಿ ಮನೆ ಹತ್ತಿರ, ನಾನು ನಿಮಗೆ ಯಾಕೆ ಹೇಳ್ತಿದ್ದಾರೆ ಅಂದರೆ, ನಮ್ಮನ್ನು ಗುರುತಿಸಬೇಕು ಇವರು ದೇವರ ಮಕ್ಕಳೆಂಬುದಾಗಿ. ನಮ್ಮ ಅಜ್ಜಿ ಮನೆಯ ಪಕ್ಕದಲ್ಲಿ ಒಂದು ರೋಡ್, ಒಬ್ಬ ಬಂದು ಅಲ್ಲಿಗೆ ಹೋಗಬೇಕು, ನಾವು ಒಂದು ಅವರಿಗೆ ಆರಾಧನೆ ಮಾಡಲಿಕ್ಕೆ. ಅವನು ನಮ್ಮ ಜಾಗವನ್ನು ಕೇಳ್ತಿದ್ದ, ಇದೇ ರೂಟಲ್ಲಿ ಹೋಗ್ಬೇಕಂತ. ನನ್ನ ಅಜ್ಜಿ ಹೇಳಿದರು, ಈಗೀಗ ಅವನು ಕೇಳ್ತಿದ್ದಾನೆ, ಅವನು ನಮಗೆ ಮಾಟ ಮಂತ್ರ ಮಾಡ್ತಾನೆ ಅಂತ. ನಾನು ಹೋಗಿ ಪ್ರಾರ್ಥಿಸಿದೆ. ಆ ಸ್ಥಳದಲ್ಲಿ ನಿಂತು ಪ್ರಾರ್ಥಿಸಿದೆ, ದೇವರೇ, ಇದು ನೀನು ನಮಗೆ ಕೊಟ್ಟ ಸ್ವಾಸ್ಥ್ಯ, ಇದನ್ನು ನಾವು ಅನ್ಯರಿಗೆ ನಾವು ಕೊಡುವುದೇ ಇಲ್ಲ, ಇದು ನಮಗೆ ಕೊಟ್ಟ ಸ್ವಾಸ್ಥ್ಯ. ಏನಾಯಿತು ಗೊತ್ತಾ? ಆ ಊರಿಗೆ ದೊಡ್ಡ ವ್ಯಕ್ತಿ ಅವನು, ಮಾಟ ಮಂತ್ರ ಮಾಡೋದ್ರಲ್ಲಿ. ಕೇವಲ 2-3 ತಿಂಗಳಲ್ಲಿ ನಾನು ಪ್ರಾರ್ಥಿಸಿದೆ, ದೇವರೇ ಅವನು ರಕ್ಷಣೆ ಹೊಂದಬೇಕೆಂಬುದಾಗಿ. ಆದರೆ ಇವತ್ತು ಅವನು ಹುಡುಕಿದ್ರೂ ಇಲ್ಲ, ಈ ಲೋಕದ ಯಾತ್ರೆನ ಮುಗಿಸಿದ. ನಾನು ಯಾಕೆ ಹೇಳ್ತಿದ್ದೇನೆಂದರೆ, ದೇವರ ಮಕ್ಕಳು ಈ ಲೋಕದಲ್ಲಿ ಸಾಕ್ಷಿಗಳಾಗಿರ್ಬೇಕ್ರಿ. ನಾವು ಸಾಕ್ಷಿಗಳಾಗದೆ ಹೋದರೆ ಯೇಸುವನ್ನು ತೋರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ಊರಿನಲ್ಲಿ ಅನೇಕ ಜನರು ರಕ್ಷಣೆ ಹೊಂದಿದ್ದಾರೆ. ನಾವು ಪ್ರಾರ್ಥಿಸ್ತಾ ಇದ್ವಿ, ನಾವು ಇರುವಂಥ ಪ್ರಾಂತ್ಯಕ್ಕಾಗಿ ಪ್ರಾರ್ಥಿಸ್ತಿದ್ವಿ. ಇವತ್ತು ನಾವು ಇರುವಂಥ ಏರಿಯಾದಲ್ಲಿ 2-3 ಕುಟುಂಬ ಯೇಸುವನ್ನು ಹಿಂಬಾಲಿಸ್ತಾ ಇದೆ. ಅನೇಕ ಜನರು ಯೇಸುಗಾಗಿ ನಿಂತಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸೇವಿಸುವಂಥ ಯೇಸು ಜೀವ ಸ್ವರೂಪನಾದ ದೇವರು. ಆಮೇನ್, ಆಮೇನ್. ಅವ್ರನ್ನ ಅರಿಯುವಾಗ ನಮಗೆ ಉದ್ಧಾರ ಇದೆ. ನಾವು ಸಾಕ್ಷಿಗಳಾಗಬೇಕು ಈ ಲೋಕದಲ್ಲಿ. ನಾವು ಸಾಕ್ಷಿಗಳಾಗದಿದ್ದರೆ ಏನು ಪ್ರಯೋಜನ ಇಲ್ಲ. ಅದಾದ ನಂತರ ನನ್ನನ್ನು ಬೈಬಲ್ ಕಾಲೇಜಿಗೆ ನಾನು ಹೋದೆ. ನಾನು ಬೈಬಲ್ ಕಾಲೇಜ್ ನಂತರ ಎಲ್ಲರೂ ನನ್ನನ್ನು
ಗೇಲಿ ಮಾಡಿದರು, ಇವನೆಲ್ಲ ಏನು ಮಾಡ್ತಾನೆ, ಇವನಿಂದ ಯಾವುದು ಸಾಧ್ಯ, ಇವನು ಸೇವೆ ಮಾಡಲಿಕ್ಕೆ ಲಾಯಕ್ಕಿಲ್ಲ ಎಂಬುದಾಗಿ. ಆದರೆ ದೇವರು ಕೃಪೆ ಇವತ್ತು ಉನ್ನತ ಸ್ಥಾನದಲ್ಲಿಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತೀನಿ ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ನೀವಿರುವಂಥ ಪ್ರಾಂತ್ಯಗಳಲ್ಲಿ ಯೇಸುವನ್ನು ತೋರಿಸಬೇಕು. ನೀವೇ ಲೋಕಕ್ಕೆ ಬೆಳಕು. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು. ನಿಮಗೆ ಆಶೀರ್ವಾದ ಇದೆಯಾ ಇಲ್ವಾ ಇಂಪಾರ್ಟೆಂಟ್ ಅಲ್ಲ. ನೀವು ಯೇಸುನೊಂದಿಗೆ ಇದ್ದು ನಿಮ್ಮ ಸ್ವರಗಳು ಪಕ್ಕದ ಮನೆಗೆ ಕೇಳಬೇಕು. ಹಲ್ಲೆಲೂಯಾ. ನೀವು ಪ್ರಾರ್ಥಿಸುವಾಗ, ನೀವು ಕುಟುಂಬ ಪ್ರಾರ್ಥನೆಗಳನ್ನು ಮಾಡುವಾಗ ಗುರುತಿಸಬೇಕು, ಇವರು ದೇವರ ಮಕ್ಕಳು. ನಮ್ಮ ಫ್ಲ್ಯಾಟ್ನಲ್ಲಿ ಎಲ್ಲರಿಗೂ ಗೊತ್ತಿದೆ ನಾವು ಯೇಸುವನ್ನು ಹಿಂಬಾಲಿಸುವವರು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಫಸ್ಟು ಮನೆಗೆ ಓನರ್ ಹತ್ರ ಹೋಗುವಾಗ ಅವ್ರು ಕೇಳಿದರು, ನೀವು ಯಾವ ಇದು ನೀವು ಅಂತ. ಆಗ ನಾನು ಹೇಳಿದೆ, ನಾವು ಕ್ರಿಶ್ಚಿಯನ್ ಎಂಬುದಾಗಿ ಹೇಳಿದೆ. ಅವರು ಸಂತೋಷಕ್ಕೆ ಒಪ್ಪಿಕೊಂಡ್ರು. ಇವತ್ತು ನಮ್ಮ ಫ್ಲ್ಯಾಟ್ನಲ್ಲಿ 2-3 ಕುಟುಂಬಗಳಿದೆ. ಇವತ್ತು ಅವರೆಲ್ಲರಿಗೂ ಗೊತ್ತಿದೆ, ಅಲ್ಲ ಕ್ರೈಸ್ತರು ನಂಬಿದ 2-3 ಕುಟುಂಬಗಳಿದೆ. ನಮ್ಮ ಫ್ಲ್ಯಾಟ್ನಲ್ಲಿ ಎಲ್ಲರಿಗೂ ಗೊತ್ತಿದೆ ನಾವು ಯೇಸುವನ್ನು ಹಿಂಬಾಲಿಸುವರೆಂಬುದಾಗಿ. ಪ್ರಿಯರೇ, ನೀವು ಯೇಸುವನ್ನು ಹಿಂಬಾಲಿಸೋದಾದರೆ ಕದ್ದು ಮುಚ್ಚಿ ಹಿಂಬಾಲಿಸಬೇಡ್ರಿ, ಧೈರ್ಯವಾಗಿರ್ರಿ. ಯಾಕೆ ಗೊತ್ತಾ? ಈ ಲೋಕವನ್ನು ಜಯಿಸಿದ ಯೇಸು ನಿಮ್ಮೊಳಗಿದ್ದಾರೆ. ಲೋಕವನ್ನು ಜಯಿಸಿದ ಕರ್ತನು ನಿಮ್ಮ ಒಳಗೆ ಇರೋದ್ರಿಂದ ನೀವು ಭಯ ಪಡಬೇಡ್ರಿ. ಅವ್ರು ಏನು ಮಾಡ್ತಾರೋ, ಇವ್ರು ಏನು ಮಾಡ್ತಾರೋ, ಈ ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾರರು. ಹೇಳ್ರಿ, ಈ ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾರರು. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಹಲ್ಲೆಲೂಯಾ. ಯಾಕೆ ನಮ್ಮನ್ನು ಉದ್ಧರಿಸ್ತಾರಂದರೆ, ಯೇಸು ಈ ಲೋಕಕ್ಕೆ ಬಂದು ತನ್ನನ್ನು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಮನುಷ್ಯರು ಅನುಭವಿಸಬೇಕಾದ ಎಲ್ಲ ಪಾಡುಗಳನ್ನು, ನಿಂದೆಗಳನ್ನು ಅನುಭವಿಸಿ ತನ್ನನ್ನು ತಗ್ಗಿಸಿಕೊಂಡದ್ರಿಂದ ಆತನ ನಾಮವನ್ನು ಎಲ್ಲ ಹೆಸರುಗಳಿಗಿಂತಲೂ ಉನ್ನತ ಸ್ಥಾನಕ್ಕೆ ತಂದೆಯಾದ ದೇವರು ತೆಗೆದುಕೊಂಡು ಹೋದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಅದನ್ನು ನಂಬುವುದರಿಂದ ನಾವು ಸಹ ಉನ್ನತ ಸ್ಥಾನದಲ್ಲಿರ್ತೇವೆ. ಆಮೇಲೆ ಎಷ್ಟು ಜನಕ್ಕೆ ಅರ್ಥ ಆಯಿತು? ಎಷ್ಟು ಜನಕ್ಕೆ ಅರ್ಥ ಆಯಿತು? ಈ ಲೋಕದಲ್ಲಿ ಯೇಸು ಈ ಲೋಕದಲ್ಲಿ ಬಂದು ಅವಮಾನ ಪಟ್ಟು, ನಿಂದೆಯನ್ನು ಪಟ್ಟು ತನ್ನನ್ನು ಶಿಲುಬೆಗೆ ಒಪ್ಪಿಸಿಕೊಟ್ಟದ್ರಿಂದ ಇವತ್ತು ನಾವು ರಕ್ಷಿಸಲ್ಪಟ್ವಿ. ಇವತ್ತು ಆ ಹೆಸರಿನ ನಿಮಿತ್ತ ನಾವು ರಕ್ಷಿಸಲ್ಪಟ್ಟ ಕಾರಣ ಇವತ್ತು ನಾವು ಆ ಹೆಸರನ್ನ ನಂಬುವುದರಿಂದ ಅದೇ ಹೆಸರನ್ನ ಹಾಗೆ ನಮ್ಮನ್ನು ಸಹ ಉನ್ನತ ಸ್ಥಾನಕ್ಕೆ ದೇವರು ಇಡ್ತಾನೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ನೀವು ಹೆದರಬೇಡ್ರಿ. ಅವ್ರು ಏನಾಗ್ತಾರೋ, ಅವ್ರ ಭವಿಷ್ಯ ಹೇಗಿರ್ತದೋ, ಅವ್ರ ಆಫೀಸಸ್ಗಳನ್ನ ಹೇಗಿರ್ತದೋ ಇಲ್ಲ. ನಿಮ್ಮನ್ನು ಉದ್ಧರಿಸುವಂಥ ಯೇಸು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ಯೇಸು ನಿಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಅವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾವಾಗ? ಆತನ ನಾಮವನ್ನು ಅರಿಯುವಾಗ. ಫಸ್ಟು ಆತನ ನಾಮ ಅರಿಯುವಾಗ ಏನಾಗ್ತದೆ ಅಂದರೆ ನಮ್ಮ ಜೀವಿತದಲ್ಲಿ ಸಾಕ್ಷಿ ಉಂಟಾಗ್ತದೆ. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಏನು ಉಂಟಾಗ್ತದೆ ಅಂದರೆ ಆರೋಗ್ಯ ಉಂಟಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಉಂಟಾಗ್ತದಂತೆ? ಏನು ಉಂಟಾಗ್ತದೆ? ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. 1-2 ಸಂಗತಿಗಳನ್ನು ನಾನು ನಿಮಗೆ ಸತ್ಯವೇದದಲ್ಲಿ ತೋರಿಸ್ತೀನಿ ಪ್ರಿಯರೇ. ಸತ್ಯವೇದವನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21ನೇ ವಾಕ್ಯಕ್ಕೆ ನಾವು ತಿರುಗಿಸುವ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21ನೇ ವಾಕ್ಯ. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯರವಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಸತ್ಯವೇದ ಹೇಳ್ತದೆ, ಈಗ ಗಮನಿಸಿರಿ. ಕಾನಾನ್ಯ ಸ್ತ್ರೀಯಳು, ನಾನು ಹೇಳಿದೆ, ಯೇಸುವನ್ನು ನಾವು ಅರಿವಾಗ ನಮಗೆ ಸಾಕ್ಷಿ ಉಂಟಾಗ್ತದೆ. ಎರಡನೇದಾಗಿ ಏನಾಗ್ತದೆ? ಆರೋಗ್ಯ ಉಂಟಾಗ್ತದೆ. ಹಲ್ಲೆಲೂಯಾ. ಆರೋಗ್ಯದ ಒಟ್ಟಿಗೆ ಬಿಡುಗಡೆ ಸಹ ಉಂಟಾಗ್ತದೆ. ಹಲ್ಲೆಲೂಯಾ. ಆತನ ಹೆಸರು ಏನು? ಯೇಸುವಿನ ಹೆಸರಿನ ಅರ್ಥ ಏನು ಹೇಳ್ರಿ? ಯೇಸುವಿನ
ಹೆಸರಿನ ಅರ್ಥ ಏನು? ಯೇಸು ಎಂಬ ಪದದ ಅರ್ಥ ಏನು? ತನ್ನ ಜನರನ್ನು ಏನಂತೆ ಪಾಪದಿಂದ ಬಿಡಿಸಿ ಅವ್ರನ್ನೇನು ಮಾಡ್ತಾನೆ? ರಕ್ಷಿಸಿ ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಮ್ಮಾನುವೇಲ್ ಎಂಬುದಾಗಿ ಅರ್ಥ ಏನು? ನಮ್ಮ ಜೊತೆಯಲ್ಲಿ ಇರ್ತಾನೆ ಎಂಬುದಾಗಿ, ಹೌದಲ್ವಾ? ಹಾಗಾದರೆ ಯೇಸು ಇಲ್ಲಿ ಸತ್ಯವೇದ ಹೇಳ್ತದೆ, ಕಾನಾನ್ಯ ಸ್ತ್ರೀ ಅಂತ ಒಬ್ಬ ಸ್ತ್ರೀ ಇದ್ದಾಳೆ. ಅವಳ ಮಗಳಿಗೆ ಏನಿತ್ತಂತೆ? ದೆವ್ವದ ಕಾಟ. ಹೇಗಿತ್ತು? ಸ್ವಲ್ಪ. ಎಷ್ಟಿತ್ತು? ತುಂಬ ಇತ್ತಂತೆ. ಅವಳು ಯಾರ ಹತ್ರ ಬಂದಿದ್ದಾಳೆ ಈಗ? ಯೇಸುವಿನ ಹತ್ರ ಬರೋಕ್ಕಿಂತ ಮುಂಚೆ ಯೇಸುವಿನ ಬಗ್ಗೆ ಅವಳು ಅರ್ತಿರಬೇಕು. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಯೇಸುವಿನ ಹತ್ರ ಬರಲಿಕ್ಕಿಂತ ಮುಂಚೆ ಅದರ ಬಗ್ಗೆ ಏನು ಮಾಡ್ಕೊಂಡಿರಬೇಕು? ತಿಳಿದಿರಬೇಕು. ಗಮನಿಸ್ರಿ, ಒಂದು ವೇಳೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸೋದಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ಶಾಲೆಗೆ ತಗೊಂಡೋಗಿ ಸೇರಿಸ್ತೀರಾ? ಆ ಶಾಲೆ ಹೇಗೆ ಇದೆ ಎಂಬುದಾಗಿ ಫಸ್ಟ್ ತಿಳ್ಕೊಳ್ತೀರಲ್ಲ. ಆ ಶಾಲೆಯಲ್ಲಿ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಸ್ನ ಕೊಡ್ಬೋದಾ, ನನ್ನ ಮಕ್ಕಳನ್ನ ಭವಿಷ್ಯ ಒಳ್ಳೆ ರೂಪಿಸ್ಬೋದಾ? ಒಂದು ವೇಳೆ ನೀವು ಕೆಲಸಕ್ಕೆ ಹೋಗುವಂಥ ಸ್ಥಳದಲ್ಲಿ ಹೋಗಿ ಆ ಕಂಪನಿ ಬಗ್ಗೆ ತಿಳಿಯದೆ ನೀನು ರೆಸ್ಯೂಮ್ನ ಕೊಟ್ಟು ಬರ್ತೀರಾ? ಇಲ್ಲ. ಎಲ್ಲ ನಾವು ತಿಳ್ಕೊಳ್ತೀವಿ. ಹೇಗಿರ್ಬೋದೇನೋ, ಅಲ್ಲಿಗಿರ್ಬೋದೇನೋ, ಅವರು ಹೇಗೆ ಸ್ಯಾಲ್ರಿ ಕೊಡ್ತಾರೆ, ಅದನ್ನೆಲ್ಲ ನಾವು ತಿಳ್ಕೊಂಡು ನಾವೇನು ಮಾಡ್ತೀವಿ? ಮುಂದೆ ಹೋಗ್ತೀವಿ. ಹೌದಾ ಅಲ್ವಾ? ಹಲ್ಲೆಲೂಯಾ. ಇಲ್ಲಿ ಒಬ್ಬಳು ಕಾನಾನ್ಯ ಸ್ತ್ರೀ ತನ್ನ ಮಗಳನ್ನು ದೆವ್ವದ ಕಾಟದಿಂದ ಬಿಡಿಸುವುದಕ್ಕಾಗಿ ಮೊದಲು ಯೇಸುವಿನ ಬಗ್ಗೆ ತಿಳ್ಕೊಂಡ್ಳು. ಹೇಗೆ? ಎಲ್ಲ ಕಡೆ ಮಾತಾಡಲ್ಪಡ್ತಿತ್ತು. ಯೇಸು ಅಂತ ಒಬ್ಬರು ಇದ್ದಾರೆ, ಅವರು ಬರುವಾಗಲೇ ದೆವ್ವಗಳು ಓಡಿ ಹೋಗ್ತದೆ. ಯೇಸು ಅಂತ ಒಬ್ಬರು ಇದ್ದಾರೆ, ಅವ್ರು ಬರುವಾಗಲೇ ಅವ್ರ ಕಣ್ಣು ಬರ್ತದೆ. ಅವ್ರು ಮಾತಾಡುವಾಗಲೇ ರೋಗ ಸೌಖ್ಯವಾಗುತ್ತೆ. ಅವ್ರು ಬರ್ತಾ ಇರುವಾಗಲೇ ಅವರ ರೋಗಗಳಲ್ಲಿ ಅವ್ರನ್ನ ಬಿಟ್ಟು ಹೋಗ್ತದೆ. 38 ವರ್ಷದಿಂದ ಮಲಗಿದ್ದಂಥವ್ರೆಲ್ಲ ಎದ್ದು ನಡೀತಾರೆ. ಇದೆಲ್ಲ ಅವಳು ಕೇಳಿದ್ಲು. ಯೇಸು ಅವರು ಪರಲೋಕದಿಂದ ದೇವಕುಮಾರನು ಎಂಬುದಾಗಿ ಇದನ್ನೆಲ್ಲ ತಿಳಿದಂಥ ಸ್ತ್ರೀ ತನ್ನ ಮಗಳಿಗಾಗಿ ಬಿಡುಗಡೆಗಾಗಿ ಯಾರ ಹತ್ರ ಹೋಗ್ತಿದ್ದಾರೆ? ದೊಡ್ಡ ಡಾಕ್ಟರ್ ಹತ್ರ ಹೋಗ್ತಿದ್ದಾರೆ. ಯಾರ ಹತ್ರ ಹೋಗ್ತಿದ್ದಾರೆ? ಮಂತ್ರವಾದಿ ಹತ್ರ ಹೋಗ್ತಿದ್ದಾರೆ. ಹೌದಾ? ಇಲ್ಲ, ಈ ಲೋಕವನ್ನು ಸೃಷ್ಟಿಸಿದಂಥ ಯೇಸುವಿನ ಹತ್ರ ಹೋಗಿ ಅವಳು ನಿಂತ್ಕೊಳ್ತಿದ್ದಾಳೆ. ಪ್ರಿಯರೇ, ಇವತ್ತು ನಿಮಗೆ ಆರೋಗ್ಯ ಬೇಕಾ? ಯೇಸು ನಮಗಾಗಿ ಆರೋಗ್ಯದಾಯಕನಾಗಿದ್ದಾನೆ. ನಾವು ಯೇಸುವಿನ ಹತ್ರ ಹೋಗೋದಾದರೆ ನಮಗೆ ಸೌಖ್ಯಗಳು ಉಂಟಾಗ್ತದೆ. ಹಲ್ಲೆಲೂಯಾ. ನಿಮ್ಮ ಕಿಡ್ನಿ ಸಮಸ್ಯೆ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಯಾವುದೇ ಸೊಂಟ ನೋವು ಇರ್ಬೋದು, ಯಾವುದೇ ನೋವು ಇರ್ಬೋದು, ಯೇಸುವಿನ ನಾಮದಲ್ಲಿ ಆ ಯೇಸುವಿನ ಹೆಸರನ್ನು ನಾವು ಅರಿತು ನಾವು ಡಿಕ್ಲೇರ್ ಮಾಡುವಾಗ, ಯೇಸುವಿನ ನಾಮದಲ್ಲಿ ರೋಗವೇ ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳುವಾಗ ಅದು ನಮ್ಮನ್ನು ಬಿಟ್ಟು ಹೋಗ್ತದೆ. ಯಾಕೆಂದರೆ ನಾವು ಯೇಸುವಿನ ಗರ್ಭಗುಡಿ ಆಗಿದ್ದೀವಿ. ನಾವು ದೇವರ ಗರ್ಭಗುಡಿ ಆಗಿದ್ದೀವಿ. ಪರಿಶುದ್ಧಾತ್ಮನು ನಮ್ಮ ಒಳಗೆ ವಾಸ ಮಾಡುವುದರಿಂದ ನಮ್ಮ ಒಳಗೆ ಸತ್ತಿರುವಂಥ ಎಲ್ಲ ಭಾಗಗಳು ಜೀವವನ್ನು ಹೊಂದಿಕೊಳ್ತದೆ. ಯಾಕೆ? ರೋಮಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಮ್ಮ ಒಳಗೆ ದೇವರ ಆತ್ಮನು ವಾಸವಾಗಿರುವುದರಿಂದ. ಓದ್ರಿ ಸತ್ಯವೇದವನ್ನು. ರೋಮಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಾಕ್ಯ ಎಂಬುದಾಗಿ ನಾನು 11 ಓದ್ರಿ. ಯೇಸುವನ್ನು ಸತ್ತರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಏನ್ ಮಾಡ್ತಾರಂತೆ? ಸತ್ತಿರುವಂತ, ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳುವುದಾದರೆ, ನಮ್ಮ ಒಳಗೆ ಕೆಲಸ ಮಾಡದಿರುವಂತಹ, ನಮ್ಮ ಕಣ್ಣುಗಳು ಸ್ಟ್ರಗಲ್ ಆಗಿರುವಂಥ, ನಮ್ಮ ಕಿಡ್ನಿಗಳು ಸ್ಟ್ರಗಲ್ ಆಗಿರುವಂಥ, ನಮ್ಮ ಹಾರ್ಟ್ಗಳು ಸ್ಟ್ರಗಲ್ ಆಗಿರುವಂಥ ಯಾವುದೇ ಭಾಗಗಳಿರ್ಬೋದು, ಸೊಂಟ ಇರ್ಬೋದು, ಕೈಕಾಲುಗಳಿರ್ಬೋದು, ಯಾವುದೇ ಭಾಗಗಳಿರ್ಬೋದು, ನಮ್ಮ ಒಳಗೆ ವಾಸಿಸುವಂಥ ಪರಿಶುದ್ಧಾತ್ಮನು ಅವನ್ನೆಲ್ಲವನ್ನ ಜೀವವನ್ನು ಉಂಟು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ನಾವು ಅರಿತುಕೊಂಡ್ರೆ ನಮಗೆ ಸೌಖ್ಯ ನಿಶ್ಚಯ. ಆತನ ಬಾಸುಂಡೆಗಳಿಂದ ನಾವೇನಾಗಿದ್ದೇವೆ? ಗುಣ ಆಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯೇಸುವನ್ನು ನಾವು ಅರಿಯುವಾಗ ನಮಗೆ ಮೊದಲು ಸಾಕ್ಷಿ ಉಂಟಾಗ್ತದೆ, 2 ನಮಗೆ ಬಿಡುಗಡೆ ಉಂಟಾಗ್ತದೆ, ಆರೋಗ್ಯ ಉಂಟಾಗ್ತದೆ. ಆಮೇಲೆ ಇದು ಉದ್ಧಾರನ ಕೇಡ. ಹೇಳ್ರಿ, ಉದ್ಧಾರನ ಕೇಡ. ಹೇಳ್ತಾರೆ, ಯೇಸು ಅಂತ ಹೋಗ್ತಾರೆ, ಯಾವಾಗಲೂ ಪೇಷಂಟ್ ಆಗಿರ್ತಾರಂತ. ಹಾಗೆ ಇರಬೇಕಾ? ಹೇಳಬೇಕು. ಎಂತ ಮಾರ ನೀವು, ಎಷ್ಟು ವರ್ಷ ಆಯಿತು ನೀವು ಹಾಸ್ಪಿಟಲಿಗೆ ಹೋಗೋದಿಲ್ಲ, ನಿಮ್ಮ ಮನೇಲಿ ರೋಗ ಅನ್ನೋದೇ ಕೇಳುವುದಿಲ್ಲ, ಇದನ್ನು ಕೇಳಬೇಕಾ?
ಹಲ್ಲೆಲೂಯ, ಹಲ್ಲೆಲೂಯ. ಯಾವ್ದು ಬೇಕು? ಯಾವಾಗಲೂ ಹಾಸ್ಪಿಟಲ್ ಬೇಕಾ? ಯಾವಾಗಲೂ ಆರೋಗ್ಯ ಬೇಕಾ? ಹಾಗಾದರೆ ಯೇಸುವನ್ನು ನಾವು ಅರಿಬೇಕು. ಆಮೇಲೆ ಈ ಕಾನ ಸ್ತ್ರೀ ಏನು ಮಾಡಿದೆ ಅಂತ ಹೇಳಿದರೆ, ಯೇಸುವನ್ನು ಸಂದೇಶವನ್ನು ಕೇಳಿದ ತಕ್ಷಣ ಒಂದು ದಿನ ತೋರಿಸಿದೊಂದು ಪಟ್ಟಣದಲ್ಲಿ ಯೇಸು ಸ್ವಾಮಿ ಹಾದು ಹೋಗುವಾಗ ಇವಳಿಗೆ ನನಗೊಂದು ಚಾನ್ಸ್ ಸಿಕ್ತು. ನಾನು ಹೇಳಿದೆ, ನಮಗೆ ಕೊಡಲ್ಪಟ್ಟಂಥ ಅವಕಾಶವನ್ನು ನಾವೇನು ಮಾಡಬೇಕು? ಸದುಪಯೋಗ ಮಾಡಿಕೊಳ್ಬೇಕು. ಹಲ್ಲೆಲೂಯ. ನಿಮಗೆ ಆರಾಧನೆಗೆ ಸಮಯವನ್ನು ದೇವರ ಆಲಯದಲ್ಲಿ ಪ್ರಕಟಿಸಿದರೆ ನಾವೇನು ಮಾಡಬೇಕು? ಅದನ್ನು ಫಾಸ್ಟಿಂಗ್ ಪ್ರೇಯರ್ ಅಂತ ಹೇಳುವಾಗ ನಾವೇನು ಮಾಡಬೇಕು? ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆಮೇಲೆ ನಮಗೆ ದೇವರು ಕೊಟ್ಟಂಥ ಸಮಯವನ್ನು ನಾವೇನು ಮಾಡಬೇಕು? ಉಪಯೋಗಿಸ್ಕೊಳ್ಬೇಕು. ಹಲ್ಲೆಲೂಯ. ಮನೇಲೇ ಇದ್ದರೂ ಸಹ ಫಾಸ್ಟಿಂಗ್ ಪ್ರೇಯರ್ಗೆ ಏನು ಮಾಡಬಾರ್ದು? ಬರಬಾರ್ದು. ಏನು ಮಾಡಬೇಕು? ಬರಬೇಕು. ಹಲ್ಲೆಲೂಯ. ಸಮಯ ಮನೇಲಿ ಫ್ರೀಯಾಗಿರುವಾಗ ಇಲ್ಲಿ ಪ್ರಾರ್ಥನೆ ಎಂಬುದಾಗಿ ಘೋಷಣೆ ಮಾಡುವಾಗ ಏನು ಮಾಡಬೇಕು? ಒಂದು 4 ಜನ ಬರಬೇಕು. ಅವತ್ತು ಗೌರ್ಮೆಂಟ್ ರಜೆ ಎಂಬುದಾಗಿ ಪ್ರೇಯರ್ ಅಂತ ಹೇಳುವಾಗ ಏನು ಮಾಡಬೇಕು? ಮನೇಲಿ ಆರಾಮಾಗಿ ಅಡುಗೆ ಮಾಡಿ, ಅಪ್ಪ ಇನಿ ಒಂಜು ದಿನ ಎಂಕ್ ತಿಕ್ಕಿನ ಮಾರೆ ಎಡ್ಡಂಡಿ ರಜೆ ಕೊರಿಯರ್ ಎಂಕ್ ಎಡ್ಡ ಜಾಲಿ ಮಲ್ಪುಗ ಬಲೆ ಪೋಯಿ ನಮ್ಮ ಶಾಪಿಂಗ್ ಪೋಯಿ ಅದು ಹೇಳಬೇಕಾ? ಘೋಷಣೆ ಮಾಡುವಾಗ ಬರಬೇಕು. ಹಲ್ಲೆಲೂಯ. ಈ ಕಾನನ ಸ್ತ್ರೀ ಎಂತ ಮಾಡಿದ್ಲು ಹೇಳಿದರೆ, ಅವಳಿಗೆ ಒಂದು ಸುದ್ದಿ ಕೇಳಿಸಲ್ಪಡ್ತು. ಯೇಸು ರೋಗ ಸೌಖ್ಯವನ್ನು ಮಾಡುವಂಥ ಯೇಸು ತೋರಿಸಿದ ಪಟ್ಟಣದಲ್ಲಿ ನನ್ನ ಪ್ರಾಂತ್ಯದಲ್ಲಿ ಹಾದು ಹೋಗ್ತಿದ್ದಾರೆ. ನಾನೇನು ಮಾಡಬೇಕು? ನನ್ನ ಮಗಳನ್ನ ಸೌಖ್ಯಕ್ಕಾಗಿ ಅವರ ಹತ್ರ ಹೋಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅವಳು ನಂಬಿಕೆಯಿಂದ ಯೇಸು ಹತ್ರ ಹೋಗಿ ನಿಂತಳು. ನಂಬಿಕೆಯಿಂದ ಯೇಸು ಹತ್ರ ಹೋಗುವಾಗಲೇ ಯೇಸು ಸ್ವಾಮಿ ಅವಳನ್ನು ಒಂದು ಸಡನ್ಲಿ ಅವಳನ್ನು ಅದ್ಭುತ ಮಾಡಲಿಲ್ಲ. ಅವಳು ಯೇಸು ಸ್ವಾಮಿ ಹೇಳ್ತಾರೆ, ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನು ಏನು ಮಾಡಬೇಕು? ನಾಯಿ ಮರಿಗೆ ಹಾಕ್ಬೋದಾ? ಇಂಡೈರೆಕ್ಟಾಗಿ ಹೇಳಿದರು, ನಾನು ಯಹೂದ್ಯರಿಗಾಗಿ ಬಂದಿದ್ದು ಹೊರತು ನಿಮಗಾಗಿ ಬರಲಿಲ್ಲ, ಅವ್ರನ್ನ ನಾನು ಹುಡುಕಿ ಬಂದಿದ್ದು ಅಂತ. ಇಲ್ಲ ಸ್ವಾಮಿ, ನಾಯಿ ಮರಿಗಳಂತೂ ಯಜಮಾನನ ಮೇಜಿನಿಂದ ಕೆಳಗೆ ಬೀಳುವುದನ್ನು ಅದು ವೆಯ್ಟ್ ಮಾಡ್ತಾ ಇರ್ತದೆ, ಯಾವಾಗ ಕೊಡ್ತಾರೆ ಎಂಬುದಾಗಿ. ಆ ರೀತಿ ನಾನು ನಿನ್ನ ಹತ್ರ ಕೇಳ್ತಿದ್ದೇನೆ ಅಂತ ಹೇಳುವಾಗಲೇ ಯೇಸುವಿನ ಮನಸ್ಸು ಕರಗಿತು. ಯೇಸು ಸ್ವಾಮಿ ಹೇಳಿದರು, ಇದೇ ಗಳಿಗೆಯಲ್ಲಿ ನಿನ್ನ ಮಗಳಿಗೆ ಸ್ವಸ್ಥ ಉಂಟಾಯಿತು. ನಿನ್ನ ನಂಬಿಕೆ ನಿನ್ನ ಮಗಳನ್ನು ಅವಳು ಯೇಸುವನ್ನು ಅರಿಯದಿದ್ದರೆ ಆರ್ಧಾನ ಅಂಚ ಪಂಪರಿ ಯಾಂದಾಯಿ ಬೋಡು ಅಲ್ಲ. ಒಂದು ನಮಗೆ ಇನ್ಸ್ಟೆಂಟ್ ಆಗವೇ ನಮಗೇನಾಗಬೇಕು? ಅದ್ಭುತ ಆಗಬೇಕು. ಇಲ್ಲದಿದ್ದರೆ ನಾವು ಪ್ರಾರ್ಥಿಸ್ತಾ ಇರ್ತೀವಿ. ನಮ್ಮ ಸ್ವಭಾವ ಹೇಗೆ ಗೊತ್ತಾ? ನಾವು ಪ್ರಾರ್ಥಿಸ್ತಾ ಇರ್ತೀವಿ, ದೇವರೇ ನನಗೊಂದು ಈ ವಸ್ತು ಬೇಕು ಎಂಬುದಾಗಿ, ದೇವರೇ ನನಗೆ ಈ ಒಂದು ಕಾರ್ಯ ನಡೀಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇರುವಾಗ ಅದು ಒಂದು ವೇಳೆ ನಡೆಯದಿದ್ದರೆ ಅದನ್ನು ಏನು ಮಾಡಿಬಿಡ್ತೀವಿ? ಒಂದು ಏಪಲ್ ಅಂಚನೆ ಒಂದು ಆಪೂಜೆ ಹೆಂಗೆ ಗೊತ್ತುಂಡು, ನನಗೆ ಯಾವಾಗಲೂ ಗೊತ್ತುಂಟು ಇದು ಆಗೋದೇ ಇಲ್ಲ, ನನಗೆ ಬೇಡ, ನಾನು ಬಿಟ್ಟು ಬಿಡುವ. ಪಾಸ್ಟ್ರ್ ಹತ್ರ ಹೋಗಿ, ಪಾಸ್ಟ್ರ್ ಇದಕ್ಕೆ ಪ್ರಾರ್ಥನೆ ಮಾಡಿ ಸಾಕಾಯಿತು, ಇನ್ನು ನನಗೆ ಆಗೋದಿಲ್ಲ ಪಾಸ್ಟ್ರೆ, ನನ್ನ ಮಕ್ಕಳಿಗೆ ಹೇಳಿ ಸಾಕಾಯಿತು ಪಾಸ್ಟ್ರೆ. ಹೌದಾ? ಇಲ್ಲ, ನಾವು ಎಡೆಬಿಡದೆ ಯೇಸುವನ್ನು ಅರಿತಿರುವಂಥವರು, ಯೇಸುವಿನ ನಾಮವನ್ನು ತಿಳಿದಿರುವಂಥವರು ಎಡೆಬಿಡದೆ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯ. ನಮಗೆ ಅದ್ಭುತಗಳನ್ನು ಹೊಂದಿಕೊಳ್ಳುವ ತನಕ ನಾವು ಪ್ರಾರ್ಥಿಸ್ತಾ ಇರಬೇಕು. ನಾವು ಒಂದು ವಿಷಯಕ್ಕಾಗಿ ನಾವು ನಿಂತಿದ್ದೇವೆ ಎಂಬುದಾಗಿ ಹೇಳುವಾಗ ಆ ವಿಷಯಕ್ಕೆ ಎಡೆಬಿಡದೆ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈ ಕಾನನ ಸ್ತ್ರೀಗೆ ಆ ಯೇಸು ಸ್ವಾಮಿ ಹೇಳಿದ ತಕ್ಷಣ ಅವಳು ಬಿಟ್ಟು ಹೋಗಲಿಲ್ಲ. ಅವಳು ಪುನಃ ಯೇಸುವನ್ನು ಹಿಂಬಾಲಿಸಿದ್ಲು. ಶಿಷ್ಯರೆಲ್ಲ ಕೇಳ್ತಿದ್ದಾರೆ, ಸ್ವಾಮಿ ಅವಳು ನಮ್ಮ ಹಿಂದೆ ಬರ್ತಿದ್ದಾಳೆ, ಅವಳು ಉಪದ್ರ ಕೊಡ್ತಾಳೆ, ಅವಳು ಓಡಿಸಿಬಿಡು. ಸುಮ್ಮನೆ ಯೇಸು ಸ್ವಾಮಿ ಹೋಗುವಾಗಲೂ ಅವಳು ಹಿಂದೆನೇ ಓಡಿದ್ರು. ಯೇಸು ಸ್ವಾಮಿ ಹಿಂಬಾಲಿಸಿಕೊಂಡು ಹೋದ್ಲು. ಯೇಸು ಸ್ವಾಮಿ ಮಾತಾಡುವ ಮಾತುಗಳನ್ನೆಲ್ಲ ಕೇಳಿದ್ಲು, ತಗ್ಗಿಸಿಕೊಂಡ್ಲು. ಆ ಕ್ಷಣದಲ್ಲೇ ತನ್ನ ಮಗಳಿಗೆ ಎಷ್ಟೋ ವರ್ಷ ಬಹಳ ಕಾಟವಿದ್ದದ್ದು, ಬಹಳ ನೋವಿದ್ದದ್ದು, ಬಹಳ ದುಃಖಕ್ಕೆ ಒಳಪಡಿಸಿದ್ದು, ಆ ಬಹಳ ಅವಮಾನ ಪಡಿಸಿದಂಥ ಪರಿಸ್ಥಿತಿಯನ್ನು ಒಂದೇ ಕ್ಷಣದಲ್ಲಿ ಬದಲಾಯಿಸ್ಕೊಂಡ್ಲು. ಹಲ್ಲೆಲೂಯ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಆರೋಗ್ಯ ಬೇಕಾ? ಸ್ವಸ್ಥತೆ ಬೇಕಾ? ಯೇಸುವನ್ನು ಹಿಂಬಾಲಿಸ್ರಿ. ಅಷ್ಟೇ ಅಲ್ಲ, ಸತ್ಯವೇದದಲ್ಲಿ ಅನೇಕ ಅದ್ಭುತಗಳನ್ನು ನಾವು ನೋಡ್ಬೋದು, ಸಾಲಾಗಿ ನೋಡ್ಬೋದು. ರಕ್ತ ಕುಸುಮ ರೋಗಿಯನ್ನು ನೋಡ್ಬೋದು. ಎಷ್ಟು ವರ್ಷಗಳಿಂದ ರಕ್ತ ಕುಸುಮ? ಎಷ್ಟು ವರ್ಷಗಳಿಂದ? 18 12 ಸತ್ಯವೇದನ ಓದ್ರಿ ಒಂದು ಸಾರಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 20ನೇ ವಾಕ್ಯದಿಂದ 22ನೇ ವಾಕ್ಯ.
ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗ ಇದ್ದ ಒಬ್ಬ ಹೆಂಗಸು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಇವಳು ಸಾಕ್ಷಿ ಗೊತ್ತಿದೆ ನಿಮಗೆ. ಇವಳು ಯೇಸುವನ ಅರಿಯುವುದಕ್ಕಿಂತ ಮುಂಚೆ, ಯೇಸು ಅದ್ಭುತ ಮಾಡ್ತಾರೆ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚೆ 12 ವರ್ಷದಿಂದ ಯಾರ ಹತ್ರ ಹೋಗಿದ್ದಾಳೆ? ಇದ್ದು ಬದ್ದ ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಬಂದಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ? ಎಲ್ಲ ಡಾಕ್ಟರ್ಸ್ನ ನೋಡಿ ಅವಳಲ್ಲಿದ್ದ ಹಣ ಎಲ್ಲ ಎಲ್ಲಿ ಹೋಗಿದೆ? ಈಗ ಹಾಸ್ಪಿಟಲ್ಸ್ಗಳಿಗೆ ಹೋಗಿದೆ. ಇವತ್ತು ಅನೇಕ ಜನರಿಗೆ ಸಮಸ್ಯೆ ಏನಂದರೆ, ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿಲ್ಲ, ಯೇಸುವಿನ ಹತ್ರ ಬರಲಿಕ್ಕೆ ಮನಸ್ಸಿಲ್ಲ, ಆದರೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಬಹಳ ಮನಸ್ಸು. ಡಾಕ್ಟರ್ಸ್ ಹೇಳ್ತಾರೆ ನಿನ್ನ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಆದರೆ ಸಹ ಏನು ರೋಗ, ಆದರೆ ಸಹ ಸಮಸ್ಯೆ, ಆದರೆ ಸಹ ಅಲ್ಲೇ ಹೋಗಬೇಕು. ಒಬ್ಬರು ಡಾಕ್ಟರ್ ಆಯಿತು ನಾರ್ಮಲ್ ಹೇಳಿದರೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗೋದು, ಅವರು ನಾರ್ಮಲ್ ಇದ್ದರೆ ಇವ್ರು ಸರಿಯಿಲ್ಲ ಇನ್ನೊಬ್ಬರ ಹತ್ರ ಹೋಗೋದು. ಹೀಗೆ ಹೋಗಿ 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 ರಕ್ತ ಕುಸುಮ ರೋಗಿಯ ಆ 12 ವರ್ಷದ ಜೀವನ ಬರೀ ಹಣದಲ್ಲೇ ಕಳೆದು ಹೋಯ್ತು. ಅವಳದಿದ್ದನ್ನೆಲ್ಲ ಏನು ಮಾಡಿದ್ಲು? ಕೊಟ್ಲು. ಈಗ ಅವಳ ಹತ್ರ ಏನು ಸಹ ಇಲ್ಲ. ಈಗ ಒಂದು ದಿನ ಯೇಸುವನ ಅವರ ಬಟ್ಟೆಯ ಗೊಂಡೆನ ಮುಟ್ಟಿದ್ರೆ ಸಾಕು, ಏನಾಗ್ತೇನೆ? ಗುಣವಾಗ್ತೇನೆ. ಹಾಗಾದರೆ ಅವಳು ಎಷ್ಟು ಅರ್ಥ ಮಾಡ್ಕೊಂಡಿದ್ಲಂದರೆ, ಈ ಲೋಕದಲ್ಲಿ ಇರುವಂಥ ಯಾವ ವೈದ್ಯರು ನನ್ನ ರಕ್ತ ಕುಸುಮ ರೋಗವನ್ನು ಗುಣಪಡಿಸ್ಲಿಕ್ಕಾಗಲ್ಲ, ಯಾವ ವೈದ್ಯರಿಂದಲೂ ನಾನು ಸ್ವಸ್ಥತೆ ಆಗಲ್ಲ, ಎಲ್ಲೂ ನನಗೆ ಸ್ವಸ್ಥತೆ ಆಗಲ್ಲ, ನನಗೆ ಸ್ವಸ್ಥತೆ ಯೇಸುವಿನಲ್ಲೇ ಎಂಬುದಾಗಿ ಅರ್ಥ ಮಾಡಿಕೊಂಡ್ಳು. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ರೋಗದ ಪರಿಸ್ಥಿತಿ ಇರ್ಬೋದು, ನಿಮ್ಮ ಕುಟುಂಬದ ಪರಿಸ್ಥಿತಿಗಳಿರ್ಬೋದು, ಇವತ್ತು ನಿಮಗೆ ಪರಿಹಾರ ಯೇಸುವಿನಲ್ಲಿ ಮಾತ್ರವೇ. ಹಲ್ಲೆಲೂಯಾ. 12 ವರ್ಷಗಳಿಂದ ಬದಲಾಗದ ರೋಗ, 12 ವರ್ಷಗಳಿಂದ ಗುಣವಾಗದ ರೋಗ, ಒಂದು ಕ್ಷಣದಲ್ಲಿ ಆ ಬಟ್ಟೆಯ ಗೊಂಡೆಯನ್ನು ಮುಟ್ಟುವಾಗ ಯೇಸು ಸ್ವಸ್ಥತೆಯನ್ನು ಅನುಗ್ರಹಿಸಿದರು. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಯಾವ ರೋಗಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತಿದ್ದೋ, ನಿಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡ್ತಿದ್ದೋ, ಆ ರೋಗಕ್ಕೆ ನೋಡಿ ಹೇಳ್ರಿ, ಏ ರೋಗವೇ ನನ್ನನ್ನು ಬಿಟ್ಟು ಹೋಗು. ಹಲ್ಲೆಲೂಯಾ. ನಾನು ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಹೇಳ್ತೀರಾ, ಏ ರೋಗವೇ ನನ್ನ ಬಿಟ್ಟು ಹೋಗು, ಏ ರೋಗವೇ ನನ್ನನ್ನು ಬಿಟ್ಟು ತೊಲಗು, ಏ ರೋಗವೇ ನನ್ನಲ್ಲಿ ಇರುವಂಥ ರೋಗವೇ ಯೇಸು ನಾಮದಲ್ಲಿ ನನ್ನನ್ನು ಆಳ್ವಿಕೆ ಮಾಡಲಿಕ್ಕೆ ನಿನಗೆ ಅಧಿಕಾರವಿಲ್ಲ. ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ಆಮೇನ್. ಹಲ್ಲೆಲೂಯಾ. ಯಾಕೆ ಗೊತ್ತಾ? ನೀವು ಉದ್ಧಾರ ಆಗುವುದಕ್ಕಾಗಿ ಯೇಸು ಶಿಲುಬೆಯನ್ನು ಹೊತ್ತಿದ್ದಾರೆ. ಪ್ರಿಯರೇ, ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಯೇಸು ನಮ್ಮನ್ನು ರೋಗದಿಂದ ಉದ್ಧಾರ ಮಾಡುವ ಆತನು, ಬಿಡುಗಡೆ ಮಾಡುವ ಆತನು. ಆ ರಕ್ತ ಕುಸುಮ ರೋಗಿಗೆ ನೋಡ್ರಿ, ಯೇಸುವನ್ನು ಸ್ವಲ್ಪ ಕೇಳಿದವಳಿಗೆ ಸ್ವಸ್ಥತೆಯನ್ನು ಕೊಟ್ಟಿರುವಾಗ, ನನಗಾಗಿ ನಿಮಗಾಗಿ ಸಮಸ್ತವನ್ನು ಕೊಟ್ಟ ದೇವರು. ಹಲ್ಲೆಲೂಯಾ. ನನಗಾಗಿ ನಿಮಗಾಗಿ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರ್ತಾನಾ? ರೋಮಪುರ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, ತಂದೆಯಾದ ದೇವರು ನಿಮ್ಮನ್ನು ಪ್ರೀತಿ ಮಾಡಿ ನಮಗಾಗಿ ತನ್ನ ಮಗನನ್ನೇ ಕೊಟ್ಟಿರುವಾಗ ಸಮಸ್ತವನ್ನು ಕೊಡದೇ ಇರ್ತಾನೋ? ಪ್ರಿಯರೇ, ಇವತ್ತು ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ದೊಡ್ಡದಿರ್ಬೋದು, ಎಷ್ಟೇ ಚಿಂತೆ ಇರ್ಬೋದು, ಎಷ್ಟೇ ರೋಗದ ಸ್ಥಿತಿಗಳಿರ್ಬೋದು, ನಿಮ್ಮ ಮನೆಯ ಪರಿಸ್ಥಿತಿಗಳು ಹೀನಾಯವಾಗಿ ಹೋಗ್ತಿದೆ ಎಂಬುದಾಗಿ ನೀವು ಯೋಚನೆ ಮಾಡ್ಬೋದು. ನಿಮ್ಮ ಮಕ್ಕಳ ಭವಿಷ್ಯ ಕೈ ಬಿಡಲ್ಪಡ್ತು ಎಂಬುದಾಗಿ ಯೋಚನೆ ಮಾಡ್ಬೋದು. ಇಲ್ಲ, ನಿಮ್ಮನ್ನು ಉದ್ಧರಿಸುವಂಥ ಯೇಸು ನಿಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಅವರು ನಿಮ್ಮನ್ನು ಉದ್ಧಾರ ಮಾಡುವಂಥ ದೇವರು ಆತನಾಗಿದ್ದಾನೆ. ಆಮೇಲೆ ಅಷ್ಟೇನಾ? ನಮ್ಮ ದೇವರು ರೋಗಗಳನ್ನು ಸೌಖ್ಯ ಮಾಡುವ ಅಷ್ಟೇನಾ? ಇಲ್ಲ. ನಮ್ಮ ದೇವರು ಇರುವಂಥ ಸ್ಥಳಗಳಲ್ಲಿ ನಮ್ಮ ತಲೆಯನ್ನು ಎತ್ತುವ ದೇವರು. ಯೋಸೆಫನನ್ನು ಚರಿತ್ರೆ ಹೇಳ್ತದೆ, ಅವನನ್ನು ಎಲ್ಲಿ ತಗೊಂಡು ಹಾಕಿದರು? ಅವರ ಅಣ್ಣ ತಮ್ಮಂದಿರು ಗುಂಡಿಯಲ್ಲಿ ಹಾಕಿದರು. ಅವನಿಗೆ ಹೊಟ್ಟೆ ಕಿಚ್ಚುಪಟ್ಟು ಅವನ ಗುಂಡಿಯಲ್ಲಿ ಹಾಕಿದರು. ಅಲ್ಲಿಂದ ಐಗುಪ್ತ ದೇಶಕ್ಕೆ ಏನು ಮಾಡಿದರು? ಮಾರಿದರು, ಹೋಗಲಿ ಇವನಂತ. ಅಲ್ಲಿ ಹೋದ್ರೂ ಸಹ ಪೋಟಿಫರನ ಮನೆಯಲ್ಲಿ ಅವನ ತಲೆ ಎತ್ತಲ್ಪಟ್ಟಿತ್ತು. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಅಲ್ಲಿ ಒಂದು ಸಮಸ್ಯೆ ಉಂಟಾಯಿತು. ಅವನ ಮೇಲೆ ಸಲ್ಲದ ಆರೋಪವನ್ನು ಹಾಕಿದರು. ಅವನ ಪರಿಶುದ್ಧತೆ ಜೀವಿತವನ್ನು ಕಾದುಕೊಂಡ. ಆನಂತರ ಅಲ್ಲಿಂದ ಎಲ್ಲಿಗೆ ಹೋದ? ಸೆರೆಮನೆಗೆ ಹೋದ. ಅಲ್ಲಿ ಸಹ ದೇವರು ಅವನ ತಲೆಯನ್ನು ಉದ್ಧರಿಸಿದರು. ಅಲ್ಲಿ ಸಹ ಅವನಿಗೇನಿತ್ತು? ಪೊಸಿಷನ್ ಇತ್ತು. ಅಲ್ಲಿ ಸಹ
ಸ್ವಲ್ಪ ದಿನ ಆದ ನಂತರ ಅಲ್ಲಿಬ್ಬರಿಗೆ ಕನಸು ಬೀಳ್ತದೆ. ಆ ಕನಸಿನ ಅರ್ಥವನ್ನು ಹೇಳ್ತಾನೆ. ಕನಸಿನ ಅರ್ಥದಲ್ಲಿ ಹೀಗೆ ಹೇಳ್ತದೆ, ನೋಡು ನೀನು ಹೋದ್ಮೇಲೆ ನನ್ನನ್ನು ಏನು ಮಾಡು ನೆನಪು ಮಾಡು ಅಂತ ಹೇಳಿದ. ಆ ಓದವನು ಒಬ್ಬ ಸತ್ತೋದ, ಒಬ್ಬ ಏನಾದ ಉದ್ಧಾರ ಆಗಿ ಅವನಿಗೆ ಪುನಃ ಅವನಿಗೆ ಅದೇ ಸ್ಥಾನ ಕೊಡುವಾಗ ಇವನೇನು ಮಾಡಲಿಲ್ಲ, ನೆನಪು ಮಾಡಲೇ ಇಲ್ಲ. ದೇವ್ರು ಯಾಕೆ ನೆನಪು ಮಾಡಲಿಕ್ಕೆ ಬಿಡಲಿಲ್ಲ ಗೊತ್ತಾ? ಒಂದು ಸಮಯ ಇತ್ತು, ಒಂದು ಸಮಯ ಬರಬೇಕಾಗಿತ್ತು. ಯಾವ ಸಮಯ? ಅವ್ರ ರಾಜನಿಗೊಂದು ಕನಸು ಬಿತ್ತು. ಇದರ ಅರ್ಥವನ್ನು ವಿವರಿಸಲಿಕ್ಕೆ ಯಾರಿಗೂ ಸಹ ಆಗಲಿಲ್ಲ. ಆಗ ಆ ಸೆರೆಮನೆಯಲ್ಲಿ ಒಬ್ಬ ಇದ್ದಲ್ಲ ಪಾನದಾಯಕ, ಅವನಿಗೆ ನೆನಪಾಯಿತು, ನನ್ನ ಜೊತೆ ಒಬ್ಬ ಇದ್ದಾನೆ, ಅವನು ನಾನು ಕರ್ಕೊಂಬರ್ತೇನೆ, ಅವನೇ ಇವನ ಇದನ್ನ ಅರ್ಥನೆಲ್ಲ ಹೇಳ್ತಾನೆ ಎಂಬುದಾಗಿ ಅವನನ್ನು ಕರ್ಕೊಂಬಂದರು. ಅವನು ಬಂದ ನಂತರ ಯೋಸೆಫನು ಅಲ್ಲಿ ಅರ್ಥವನ್ನು ಹೇಳಿದ ನಂತರ ಆ ರಾಜ ಹೇಳಿದ ರಾಜನಿಗೆ, ನೋಡಿ ಈಗ ಬರಗಾಲ ಬರ್ತುಂಟು, ನೀನು ಏನು ಮಾಡು, ಎಲ್ಲ ಆಹಾರವನ್ನು ಶೇಖರಿಸಿ ಇಟ್ಟರೆ ನಿನಗೆ ಬರಗಾಲ ಮುಗಿಯೋ ತನಕ ಸಿಗ್ತದೆ ಅಂತ ಹೇಳುವಾಗ, ಇಂಥ ಜ್ಞಾನಿ ಯಾರಿದ್ದಾರೆ? ನಮ್ಮಲ್ಲಿ ಯಾರೂ ಸಹ ಇಲ್ಲ. ಹಾಗಾದರೆ ಯೋಸೆಫ್ ನೀನೊಂದು ಕೆಲಸ ಮಾಡು, ಎಲ್ಲದಕ್ಕೂ ನೀನೇ ನೋಡ್ಕೊ, ಇನ್ಚಾರ್ಜ್, ನೀನು ಸರ್ವಾಧಿಕಾರಿ ಆಗಿರೋ ಅಂಥೇಳಿ ಯೋಸೆಫನಿಗೆ ಆ ಸ್ಥಾನವನ್ನು ಕೊಟ್ಟುಬಿಟ್ಟ. ಹಲ್ಲೆಲೂಯಾ. ಅವನು ಸೆರೆಯಾಗಿ ಹೋದರೂ ಅವನ ತಲೆಗಳು ಎತ್ತಲ್ಪಟ್ಟಿತ್ತು. ನಾನು ಹೇಳ್ತೀನಿ ಪ್ರಿಯರೇ, ನಿಮ್ಮ ಮಕ್ಕಳ ಭವಿಷ್ಯ ಅದು ಉನ್ನತ ಸ್ಥಾನದಲ್ಲಿರ್ತದೆ. ಯಾವಾಗಲೂ ನಿಮ್ಮ ಮಕ್ಕಳ ಭವಿಷ್ಯ ಯಾವಾಗಲೂ ಆಶ್ವಾಸಲ್ಪಟ್ಟದಾಗಿರ್ತದೆ. ನಿಮ್ಮ ಮಕ್ಕಳ ಭವಿಷ್ಯಗಳು ತಲೆಗಳು ಯಾವಾಗಲೂ ಎತ್ತಲ್ಪಟ್ಟದಾಗಿರ್ತದೆ. ಹಲ್ಲೆಲೂಯಾ. ಅವ್ರನ್ನ ಎಷ್ಟೇ ಕುಗ್ಗಿಸ್ಬೋದು, ನಿಮ್ಮನ್ನು ಎಷ್ಟೇ ಕುಗ್ಗಿಸ್ಬೋದು, ನೀವಿರುವಂಥ ಸ್ಥಳಗಳಲ್ಲಿ ನಿಮ್ಮನ್ನು ಅವಮಾನ ಮಾಡ್ಬೋದು, ಇಲ್ಲ, ನನ್ನ ದೇವರು ನಿಮ್ಮ ತಲೆಗಳನ್ನು ಎತ್ತುವಂಥ ದೇವರು. ಹಲ್ಲೆಲೂಯಾ. ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ತಲೆಯನ್ನು ಎತ್ತುವಂಥ ದೇವರು, ನೀವಿರುವಂಥ ಪ್ರಾಂತ್ಯಗಳಲ್ಲಿ ನಿಮ್ಮ ತಲೆಯನ್ನು ಎತ್ತುವಂಥ ದೇವರು. ಯಾಕೆಂದರೆ ನಾವು ಸೇವಿಸುವಂಥ ಯೇಸು ಜೀವ ಸ್ವರೂಪನಾದ ದೇವರು. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಯಾವುದಕ್ಕೂ ಉಪಯೋಗ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರಾ? ಯೋಸೆಫನ ತಲೆಯನ್ನು ಎತ್ತಿದ ದೇವರು ನಮ್ಮನ್ನು ಎತ್ತುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಉದ್ಧರಿಸುವವನು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀನೇ, ನನ್ನ ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನಮ್ಮ ತಲೆಗೆ ಗೌರವ ಯಾರು? ಯೇಸು. ನೀವಿರುವಂಥ ಪ್ರಾಂತ್ಯಗಳಲ್ಲಿ ಪ್ರಿಯರೇ, ನೀವಿರುವಂಥ ಸ್ಥಳಗಳಲ್ಲಿ, ನೀವಿರುವಂಥ ಮನೆಗಳಲ್ಲಿ, ನೀವಿರುವಂಥ ಗ್ರಾಮಗಳಲ್ಲಿ ಅನೇಕ ಜನರ ಮುಂದೆ ನಿಮ್ಮ ತಲೆಗಳು ಎತ್ತಲ್ಪಡ್ತದೆ. ಹಲ್ಲೆಲೂಯಾ. ಕೊರತೆಯ ಸ್ಥಿತಿಗಳ ಮಧ್ಯದಲ್ಲಿ ಸಹ ನನ್ನ ದೇವರು ನಿಮ್ಮ ತಲೆಯನ್ನು ಮೇಲೆತ್ತುವಂಥ ದೇವರು. ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ಹೇಳ್ಬೋದು, ನಿಮ್ಮ ಮಕ್ಕಳನ್ನು ಯಾರು ಓದಿಸ್ತಾರೆ, ನಿಮ್ಮ ಮಕ್ಕಳನ್ನು ಯಾರು ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ತಾರೆ? ಇಲ್ಲ, ನೀವು ಸೇವಿಸುವಂಥ ಯೇಸು ನಿಮ್ಮನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ. ನಿಮಗೆ ಗೊತ್ತಿದಾ ನಮ್ಮ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ? ಗೊತ್ತಿದೆ ನಿಮಗೆ? ಗೊತ್ತಿದೆಯಾ? ನಮ್ಮನ್ನು ಅವರ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದಾರಂತೆ. ಈ ಲೋಕದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಒಬ್ಬ ಟ್ಯಾಟೋಸ್ ಹಾಕ್ತಾರಲ್ಲ, ಟ್ಯಾಟೋ ಒಂದು ಹುಡುಗಿ ಹೆಸರು ಹಾಕ್ಕೊಂಡಿರ್ತಾನೆ ಯವನಸ್ಥ. ಆ ಲವ್ ಬ್ರೇಕಪ್ ಆದಮೇಲೆ ಏನು ಮಾಡ್ತಾನೆ? ಅದನ್ನು ಚೇಂಜ್ ಮಾಡ್ತಾನೆ. ನಾವು ಎಷ್ಟು ಸಾರಿ ಬ್ರೇಕಪ್ ಮಾಡಿದರೂ ನಮ್ಮನ್ನು ಅಂಗೈಯಲ್ಲೇ ಚಿತ್ರಿಸ್ಕೊಂಡಿರುವಂಥ ಪ್ರೀತಿ ಸ್ವರೂಪನಾದ ದೇವರು. ಹಲ್ಲೆಲೂಯಾ. ಈ ಲೋಕದ ಯವನಸ್ಥರು ಮಕ್ಕಳೆಲ್ಲ ಅವರ ಪ್ರೀತಿಯನ್ನು ಬದಲಾಯಿಸ್ಕೊಳ್ತಾರೆ, ಟ್ಯಾಟೋಸ್ನ ಚೇಂಜ್ ಮಾಡ್ತಾರೆ. ಆದರೆ ನೀವು ಸೇವಿಸುವಂಥ ಯೇಸು ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸ್ಕೊಂಡು ನಮ್ಮನ್ನು ಯಾವಾಗ ಕಣ್ಮಣಿಯಂತೆ ಕಾಯುವಂಥ ಯೇಸು. ಹಲ್ಲೆಲೂಯಾ. ಆತನ ಪ್ರೀತಿಗೆ ಮಿತಿಯೇ ಇಲ್ಲ. ಆತನ ಪ್ರೀತಿ ಬದಲಾಗುವುದೇ ಇಲ್ಲ. ನೀವು ಇರುವಂಥ ಸ್ಥಳಗಳಲ್ಲಿ ನಿಮ್ಮನ್ನು ತಲೆಗಳನ್ನು ಎತ್ತಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದಷ್ಟೇ ಅಲ್ಲ, ಎಲ್ಲರ ಮುಂದೆ ಔತಣವನ್ನು ಸಿದ್ಧಪಡಿಸುವಂಥ ದೇವರು. ಹಲ್ಲೆಲೂಯಾ. ನಿಮ್ಮನ್ನು ವೈರಿಗಳ ಮುಂದೆಯೇ ನಿಮಗೋಸ್ಕರ ಔತಣವನ್ನು ಸಿದ್ಧಪಡಿಸಿ ನನ್ನ ಮಗಳು ಇವಳೆಂಬುದಾಗಿ ಸ್ಥಾಪಿಸ್ತಾರೆ, ನನ್ನ ಮಗನು ಇವನೆಂಬುದಾಗಿ ಸ್ಥಾಪಿಸ್ತಾರೆ. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ನೀವು ಯಾರನ್ನು ಅರಿತುಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಒಂದು ವೇಳೆ ಗಂಡ ಹೆಂಡತಿಯನ್ನು ಅರಿಯದಿದ್ರೂ ಪರವಾಗಿಲ್ಲ, ತಿಳಿಯದಿದ್ರೂ ಕೆಲವೊಂದು ಸರಿ ಹೇಳ್ತಾರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಆಗೋದಿಲ್ಲ,
ಹೇಳ್ತೀರಲ್ಲ, ನಿಮ್ಮ ಗಂಡಂದಿರನ್ನ ನೋಡಿ, ಹೆಂಡತಿಯರ ನೋಡಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಎಂಥ ಜನ ಮಾರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಅದನ್ನು ನೀವು ಅರ್ಥ ಮಾಡ್ಕೊಳ್ತಿರೋ ಬಿಡ್ತಿರೋ, ಆದರೆ ನಿಮ್ಮ ಯೇಸುವನ್ನು ಅರಿಯಿರಿ. ಹಲ್ಲೆಲೂಯಾ. ಅವ್ರನ್ನ ತಿಳಿಯಿರಿ, ನಿಮಗೆ ಉದ್ಧಾರ ಉಂಟಾಗ್ತದೆ, ನಿಮ್ಮ ಕುಟುಂಬಗಳು ಆಶ್ವಾಸಲ್ಪಡ್ತದೆ, ನೀವು ಉನ್ನತದಿಂದ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಆಮೇನ್. ಹಲ್ಲೆಲೂಯಾ. ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡುವ. ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಅಪ್ಪ. ಈ ವಾಕ್ಯಗಳ ಮೂಲಕ ಪ್ರತಿಯೊಬ್ಬರ ಜೀವಿತಗಳನ್ನು ನೀವು ಆಶೀರ್ವದಿಸಿರಿ. ಎಲ್ಲ ಪರಿಸ್ಥಿತಿಗಳು, ಎಲ್ಲ ರೋಗಗಳು, ದೇವರೇ ಸಾಕ್ಷಿ ಇಲ್ಲದಂಥ ಸ್ವಭಾವಗಳು, ದೇವರೇ ಒಂದು ವೇಳೆ ಗುಣಗಳಿರುವುದಾದರೆ ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಅವರ ಜೀವಿತಗಳು ಬದಲಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರೆಲ್ಲ ರೋಗಗಳ ಪರಿಸ್ಥಿತಿಗಳೆಲ್ಲ ಹಾದು ಹೋಗ್ತಿದ್ದಾರೋ ಯೇಸುವಿನ ಬಾಸುಂಡೆಗಳಿಂದ ಈಗಲೇ ಗುಣವಾಗಲಿ, ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ನಿನ್ನ ಸೌಖ್ಯ ಎಲ್ಲರ ಜೀವಿತಗಳಲ್ಲಿ ಕಾರ್ಯವನ್ನು ಮಾಡಲಿ. ಎಲ್ಲ ಮಕ್ಕಳ ಭವಿಷ್ಯಗಳು ಆಶೀರ್ವದಿಸಲ್ಪಡಲಿ, ಎಜುಕೇಷನ್ಸ್ಗಳು ಆಶೀರ್ವದಿಸಲ್ಪಡಲಿ, ಉದ್ಧಾರ ಉಂಟಾಗಲಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.